ಆಪ್ ಮುಖಾಂತರ ಆದ್ರೆ ಅವ್ರು ಇನ್ಸ್ಟಾಲೇಷನ್ ಮಾಡಿದ್ರ ಅಂದ್ರೆ ದೇ ಕ್ಯಾನ್ ಜಾಯಿನ್ ಟು ದಿ ಸೊ ಕ್ಲಾಸ್. ಜಸ್ಟ್ ವಿ ಶಾಲ್ ಸ್ಟಾರ್ಟ್ ವಿತ್ ದಿಸ್ ಸೈಮಲ್ಟೇನಿಯಸ್ಲಿ ಎರಡು ಕಡೆಗೆ ಸೊ ಲೈವ್ ತಗೊಂಡೈತಿ. ಸೊ ದಟ್ ಆಪ್ ದೊಳಗೆ ನೋಡೋರು ಆಪ್ ದೊಳಗೆ ನೋಡಬಹುದು. ವಿಡಿಯೋ ಲಿಂಕ್ ನ ನಿಮ್ಮ ಫ್ರೆಂಡ್ಸ್ ಗೆ ಎಲ್ಲರಿಗೂ ಶೇರ್ ಮಾಡ್ರಿ. ಯೂಟ್ಯೂಬ್ ದಾಗೂ ಕರೆಕ್ಟ್ ಇದೆ. ಮುಖಾಂತರ ಆದ್ರೆ ಅವ್ರು ಇನ್ಸ್ಟಾಲೇಷನ್ ಮಾಡಿದ್ರ ಅಂದ್ರೆ ರೈಟ್. ಲೆಟ್ ಅಸ್ ವಿ ಶಾಲ್ ಗೆಟ್ ಇನ್ ಟು ದಿ ಸೊ ಟುಡೇ ಕನ್ಸರ್ನ್ ಟು ದಿ ಮ್ಯಾಥಮೆಟಿಕ್ಸ್. ಸೊ ಮ್ಯಾಥಮೆಟಿಕ್ಸ್ ದಾಗ ಇಲ್ಲಿ ಕ್ಲಿಯರ್ ಆಗಿ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಪಾರ್ಟ್ ಸಿ ಕ್ವಶನ್ಸ್ ಪಾರ್ಟ್ ಎ ದಾಗ ತಗೊಂಡಿಲ್ರಿ ಸರ್ ಎಂ ಸಿ ಕ್ಯೂಸ್ ಇದ್ದಿರ್ತಾವ. ಸೊ ಎಂ ಸಿ ಕ್ಯೂಸ್ ಕ್ವಶನ್ಸ್ ಗಳು ಸೊ ಪಾಸಿಂಗ್ ಪ್ಯಾಕೇಜ್ ದಾಗ ಏನ್ ಕೊಟ್ಟಿದ್ದನಲ್ಲ ಅವೆಷ್ಟು ಪ್ರಾಕ್ಟೀಸ್ ಮಾಡೋದ್ರ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಮಾಡ್ಬೇಕಾಗ್ತದ. ಸೊ ಯು ಡೋಂಟ್ ವೆರಿ ಅಬೌಟ್ ದ ಪಾರ್ಟ್ ಎ ಕ್ವಶನ್ಸ್. ಬಟ್ ಪಾರ್ಟ್ ಬಿ ಪಾರ್ಟ್ ಸಿ ಇದ್ರೊಳಗಡೆ ಮೆಟ್ರಾಸಿಸ್ ಮೇಲೆ ಪಾರ್ಟ್ ಬಿ ಕ್ವಶನ್ಸ್ ಇರಂಗಿಲ್ಲ. ಸೊ ಪಾರ್ಟ್ ಸಿ ಕ್ವಶನ್ಸ್ 3 ಮಾರ್ಕ್ಸ್ ಇಂದು ಯು ಕ್ಯಾನ್ ಫೋಕಸ್. ಸೊ ಜಸ್ಟ್ ಒಂದ್ಸಲ ಹೈಲೈಟ್ಸ್ ಮಾಡಿ ಸೊ ಇನ್ ಡಿಟೇಲ್ ಆಗಿ ಇವ್ ಕುರಿತು ಸಾಲ್ವ್ ಮಾಡ್ಕೊಂತ ಹೋಗೋಣಂತ. ಸೊ ಇಲ್ಲಿ ಯಾವ ತರ ಕೇಳಿತ್ತು ಅನ್ಸರ್ತಂದ್ರ ಸಮೇಶನ್ ಆಫ್ ಏನು ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರೈಸಿಸ್ ಮೇಲೆ ಒಂದು ಕ್ವಶನ್ ಬರ್ತೈತಿ. ಸೊ ಇದು ಆಲ್ರೆಡಿ ಕ್ಲಾಸ್ ನ ಕಲಿಸಿದ್ದನ್ನೇ ತಗೊಂಡೈತೆ. ಸೊ ಅದೇ ತರನೇ ನೆಕ್ಸ್ಟ್ ಇನ್ನೊಂದು ವೇದೊಳಗಡೆ ಸೊ ಅಲ್ಲೇ ಯಾವತ್ ತಗೊಂಡ್ರಿ ಸರ್ ಅಂತಂದ್ರೆ ಸಿಮೆಟ್ರಿಕ್ ಎಕ್ಸ್ಪ್ರೆಷನ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತೇಳಿ. ಸೊ ಟೋಟಲ್ 3 ಕ್ವಶನ್ ನ ತಗೊಂಡೈತೆ. ಸೊ ಅದು ಆದ ಬಳಿಕ ನೆಕ್ಸ್ಟ್ ಯಾವ್ದ್ರ ಸರ್ ಪಾರ್ಟ್ ಇದ್ ಕ್ವಶನ್ ನ ಕನ್ಸಿಡರೇಷನ್ ಮಾಡೈತಿ. ಸೊ ಪಾರ್ಟ್ ಸಿ ಟೋಟಲ್ ಆಗಿ 3 ಕ್ವಶನ್ಸ್ ನ ತಗೊಂಡೈತಿ ಇಲ್ಲಿ 3 ಕ್ವಶನ್ಸ್. ಸೊ ನೆಕ್ಸ್ಟ್ ಸರ್ತ ಪಾರ್ಟ್ ಇದು ಸೊ 2 ಕ್ವಶನ್ 3 ಕ್ವಶನ್ ತಗೊಂಡೈತೆ. ಸೊ ಜಸ್ಟ್ ಒಂದ್ಸಲ ಹೈಲೈಟ್ ನೋಡ್ಕೊಳ್ರಿ, ಅದು ಆದ ಬಳಿಕ ಸ್ಟಾರ್ಟ್ ಮಾಡೋಣಂತ. ಸೊ ಪಾರ್ಟ್ ಇದ್ ಕ್ವಶನ್ಸ್ ಸೊ ಇಲ್ಲಿ 4 ಮಾರ್ಕ್ಸ್ ಇದ್ ಕ್ವಶನ್ಸ್. ಸೊ ದಟ್ ಈಸ್ ಸೊ ಇಲ್ಲೊಂದಿದೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನ ಇಲ್ಲಿ ತಗೊಂಡೈತಿ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಸೆಕೆಂಡ್ ಕ್ವಶನ್. ಸೊ ಮೋಸ್ಟ್ ಪ್ರಾಬಬ್ಲಿ 2 ಕ್ವಶನ್ಸ್ ಅಥವಾ 3 ಕ್ವಶನ್ಸ್ ನ ಕನ್ಸಿಡರೇಷನ್ ಮಾಡೈತಿ ಪಾರ್ಟ್ ಇದು. ಸೊ ಅದು ಆದ ಬಳಿಕ ಪಾರ್ಟ್ ಡಿ 7 ಕ್ವಶನ್ಸ್. ಓಕೆ. ಸೊ ಪಾರ್ಟ್ ಇದು 2 ಕ್ವಶನ್ ನ ಕನ್ಸಿಡರೇಷನ್ ಮಾಡೈತಿ. ಸೊ ಪಾರ್ಟ್ ಡಿ ಇದ್ರಿ ಸರ್ ಅಂತಂದ್ರೆ ಟೋಟಲ್ 7 ಕ್ವಶನ್ಸ್. ಔಟ್ ಆಫ್ ದೀಸ್ 7 ಕ್ವಶನ್ಸ್ ಸೊ ಯಾವ್ದಾದ್ರು ಒಂದನ್ನ 2000% ತಗೊಳ್ರಿ, 1000% ತಗೋರಿ, 100% ಫಿಕ್ಸ್ ನಿಮಗೆ ಯಾವ್ದು ಸರ್ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗೆ 2025 ಮಿಡ್ ಟರ್ಮ್ ಮತ್ತೆ ಪ್ರಿಪರೇಟರಿ. ಸೊ ಇಲ್ಲಿ ಟೋಟಲ್ 7 ಕ್ವಶನ್ಸ್ ನ ಎಸ್ಪೆಷಲಿ ರಿವರ್ಸ್ ಹೋಗೈತಿ ನೋಡ್ರಿ. ಇಂಪಾರ್ಟೆಂಟ್ ಇದ್ದಿದ್ದು ಲಾಸ್ಟ್ ಗೆ ಹಾಕೈತಿ, ಈಜಿ ಇದ್ದಿದ್ದು ಫಸ್ಟ್ ಗೆ ತಗೊಂಡೈತಿ. ಟೋಟಲ್ ಆಗಿ 7 ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ಸೊ 40th ಕ್ವಶನ್ ಸೊ ಏನ್ ಇರ್ತೈತಿ ಸರ್ ಮೆಟ್ರೈಸಿಸ್ ಮೇಲೆ ಯಾವ್ದಾದ್ರು ಒಂದನ ಇರ್ತೈತಿ. ಇವತ್ತಿನ ಕ್ಲಾಸ್ ನಾಗ ಉಷ್ಟು ಬಿಡಿಸ್ತೀರಿ ಏನ್ರಿ ಸರ್ ಅಂತಂದ್ರ ಪಾರ್ಟ್ ಸಿ ಮತ್ತೆ ಪಾರ್ಟ್ ಇದ್ ಕ್ವಶನ್ಸ್ ನ ವಿ ಶಾಲ್ ಸಾಲ್ವ್ ಟುಡೇ. ಅಂಡ್ ಪಾರ್ಟ್ ಡಿ ಕ್ವಶನ್ಸ್ ಏನದಲ್ಲ ನೆಕ್ಸ್ಟ್ ಕ್ಲಾಸಿಗೆ ಅದು ಸಾಲ್ವ್ ಮಾಡೋಣ. ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿ ಸೊ ಫಸ್ಟ್ ಪಾರ್ಟ್ ಸಿ ಕ್ವಶನ್ಸ್. ಓಕೆ, ಇಷ್ಟಿದು ಔಟ್ಲೈನ್ ಫಸ್ಟ್ ಏನೇನ್ ಕಲಿಸ್ತೀವಿ ಅಂತ ಅನ್ನೋದು ಇವತ್ತಿನ ಕ್ಲಾಸ್ನಾಗ. ಸೊ ಇದು ಯೂಟ್ಯೂಬ್ ನಾಗ ಯಾರು ವಾಚ್ ಮಾಡ್ತಾ ಇದ್ದಿರಲ್ಲ, ಫಸ್ಟ್ ಟೈಮ್ ವಿಸಿಟ್ ಇದ್ರ ನೀವು ಏನೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ, ಮತ್ತೆ ಶೇರ್ ಮಾಡ್ಕೊಳ್ರಿ ಅದು ಇನ್ಫಾರ್ಮೇಶನ್ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಲಿಂಕ್ ನ ಶೇರ್ ಮಾಡ್ರಿ. ಸೊ ಆಪ್ ದೊಳಗಡೆನು ಲೈವ್ ಕೊಟ್ಟೈತಿ. ಸೊ ಆಪ್ ಮುಖಾಂತರನು ನೀವು ವಾಚ್ ಮಾಡಬಹುದು. ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ ಅಂದ್ರೆ SPC ಕೋಚಿಂಗ್ ಆಪ್ ನ ನೀವು ಡೌನ್ಲೋಡ್ ಮಾಡ್ಕೊಂಡು ಸೊ ವಾಚ್ ಮಾಡಿ. ಲೆಟ್ ಅಸ್ ಗೆಟ್ ಇಟ್ ದಿ ಫಸ್ಟ್. ಇಲ್ಲಿ ಯಾವ ತರ ಕ್ವಶನ್ ಕೇಳಲಾಗ್ತದೆ ಸರ್ ಇಲ್ಲಿ ಅಂತಂದ್ರೆ ಪಾರ್ಟ್ ಸಿ ದೊಳಗಡೆ ಸೊ 3 ಮಾರ್ಕ್ಸ್ ಎಂದು ಎಸ್ಪೆಷಲಿ ಇದ್ರ ಮೇಲೆ ಬೀಳ್ತದೆ ನೋಡ್ರಿ ಕ್ವಶನ್. ಸಮೇಶನ್ ಆಫ್ ಯಾವ್ದ್ರ ಸರ್ ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರೈಸಿಸ್. ಇಲ್ಲೇನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನಲ್ಲ, ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ದಟ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಸಮ್. ಓಕೆ, ಸೊ ಯಾವ ತರ ಅದು ಬಿಡಿಸುದ್ರಿ ಸರ್ ಅಂತಂದ್ರೆ ಇಲ್ಲಿ ಕ್ಲಾಸ್ನಾಗ ಇದು ಕೇಳಿದ ನೋಡ್ರಿ. ಸಲ ಈ ಪ್ರಾಬ್ಲಮ್ ನ ಅಪಿಯರ್ ಆಗೈತಿ ನೋಡ್ಕೊಳ್ರಿ. ಮ್ಯಾಟ್ರಿಕ್ಸ್ ಎ ಅಂತೇಳಿ ತಗೋಬಹುದು. ಇದು ಕೊಟ್ಟಿದ್ದಕ್ಕೆ ಫಸ್ಟ್ ಕೊಟ್ಟಿದ್ದು. ಸೊ ಮ್ಯಾಟ್ರಿಕ್ಸ್ 1 5 -1 2 ದಿಸ್ ವಾಸ್ ಆಲ್ರೆಡಿ ಅಪಿಯರ್ಡ್ ಇನ್ 2022 ದಾಗ ಒಂದ್ಸಲ, 2023 ದಾಗ ಇನ್ನೊಂದ್ಸಲ, 2025 ದಾಗ ಮತ್ತೊಂದ್ಸಲ. ಸೊ ಈಗ 2026 ಇರತ್ತಂದ್ರೆ 2026 ಎಲ್ಲಾ ಎಕ್ಸಾಮ್ಸ್ ಗಳಿಗನು ಸೊ ಇದುವರೆ ಅಪಿಯರ್ ಆಗಿರ್ತದ, ಇಲ್ಲ ಸೆಕೆಂಡ್ ಕ್ವಶನ್ ಅಪಿಯರ್ ಆಗಿರ್ತದ, ಇಲ್ಲ ಅಂದ್ರೆ ಥರ್ಡ್ ಕ್ವಶನ್. ಟೋಟಲ್ 3 ಕ್ವಶನ್ಸ್ ಏನಿದ್ದಾವಲ್ಲ ಆ 3 ಕ್ವಶನ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರ ಯಾವ್ದಾದ್ರು ಒಂದು ಸೊ 100% ಬದಲಾಗಿ ನೀವು 1000% ಅಂತೇಳಿ ಕನ್ಸಿಡರೇಷನ್ ಮಾಡ್ಕೊಳ್ರಿ. ಯಾವ್ದಾದ್ರು ಒಂದು ಯಾಸ್ ಇಟ್ ಈಸ್ ರಿಪೀಟ್ ಆಗ್ತದ, ಇಲ್ಲಾಂದ್ರೆ ಸಿಮಿಲರ್ ಕೈಂಡ್ ಸೊ ಪ್ರಾಬ್ಲಮ್ ಅಂತೂ ಅಪಿಯರ್ ಆಗ್ತದ ನೋಡ್ರಿ. ಸೊ ಲೆಟ್ ಅಸ್ ವಿ ಶಾಲ್ ಸಾಲ್ವ್ ದಿಸ್. ಇದು ಹೋಗಕ್ಕಿಂತ ಮೊದಲ ಒಂದಿಷ್ಟು ಥಿಯರಿ ಗೊತ್ತಿರ್ಲಿ. ಸೊ ಅದು ಥಿಯರಿ ಇಲ್ಲಿದೆ ಹೇಳ್ಕೊಂಡು ಆಮೇಲೆ ನಿಮ್ಗೆ ಬಿಡಿಸಿ ತೋರಿಸಿರ್ತದೆ ನೋಡ್ರಿ. ಯಾವ ತರ ಇರ್ತ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಅದಕ್ಕೊಂದು ಫಾರ್ಮುಲಾ P = ಹಾಫ್. ಸೊ ದಟ್ ಈಸ್ ದ A + A'. ಇನ್ನೊಂದ್ರಿ ಸರ್ತ ಸ್ಕ್ಯೂ ಸಿಮೆಟ್ರಿಕ್ ಈ ಕಡೆ ಇದೆ ನೋಡ್ರಿ, ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ Q = ಹಾಫ್ A - A'. ಸೊ ಇವು 2 ಫಾರ್ಮುಲಾಗಳು ಗೊತ್ತಿದ್ದು ಅಂದ್ರೆ ನೀವು ಆರಾಮ್ಸೆ ಈಸಿಲಿ ಈ ಪ್ರಾಬ್ಲಮ್ ನ ನೀವು ಟ್ಯಾಕಲ್ ಮಾಡ್ಬೋದು.
ಸೊ ಕರೆಕ್ಟ್ ಆಗಿ ಬಿಡಿಸ್ಕೋತು ನಡ್ರಿ. ಸೊ ಬರೀ ಕ್ವಶನ್ ತೋರಿಸಿ ಬರೀ ಇದು ಆನ್ಸರ್ ಡಿಸ್ಪ್ಲೇ ಮಾಡಿ ಬಿಡಂಗಿಲ್ಲ, ಇದು ಕಂಪ್ಲೀಟ್ ಆಗಿ ಪ್ರೂಫ್ ಮಾಡಿಸಿ ಬಿಡಿಸಿ ನಿಮಗೆ ಕಲಿಸಿಕೊಟ್ಟಿರ್ತದ. ಲೆಟ್ ಅಸ್ ಗೋ ಹೆಡ್. ಓಕೆ, ಸೊ ಫಸ್ಟ್ ಏನ್ ಕೊಟ್ಟಿದ್ದಾನಲ್ಲ ಅದನ್ನ ತಗೊಳ್ರಿ. ಫಸ್ಟ್ ಎ ಮ್ಯಾಟ್ರಿಕ್ಸ್ ವಾಟ್ ಎಲ್ಸ್ ಹಿ ಹ್ಯಾಸ್ ಗಿವನ್, ಸೊ ದಟ್ ಇಸ್ ದ ಎ ಮ್ಯಾಟ್ರಿಕ್ಸ್. ಸೊ ಇಲ್ಲಿ ಜಸ್ಟ್ ಎ ಅನ್ನ ತಗೊಳ್ರಿ, ಅದ್ರದ್ದು ಆದ ಬಳಿಕ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್. ಇಲ್ಲಿ ನಂಬರ್ ನ ಚೇಂಜ್ ಮಾಡಬಹುದು ಅವ್ನು ಕೊಟ್ಟಿದ್ದ ಮ್ಯಾಟ್ರಿಕ್ಸ್ ಗೆ. ಸೊ ಅದೇ ಮ್ಯಾಟ್ರಿಕ್ಸ್ ಇದೆ ಕೊಡಬಹುದು, ಇಲ್ಲಾಂದ್ರೆ ಬೇರೆ ಮ್ಯಾಟ್ರಿಕ್ಸ್ ಆದ್ರೂ ಸೊ ಕೇಳಬಹುದು. ಸೊ ಅದಕ್ಕೆ ನಿಮಗೆ ಎ ಏನ್ ಕೊಟ್ಟಿದ್ದಾನಲ್ಲ 1 5 -1 2. ಓಕೆ, ವಾಟ್ ಎವರ್ ದ ಎ ಹಿ ಹ್ಯಾಸ್ ಗಿವನ್, ಸೊ ದಟ್ ಯು ಕ್ಯಾನ್ ಕನ್ಸಿಡರ್ ಆಸ್ ಅ, ಸೊ ದಟ್ ಇಸ್ 1 5. ನೆಕ್ಸ್ಟ್ ಸರ್ತ -1 2. So let us we shall solve this one. So A matrix he has given, that is just at 1 5, so -1 2. Idr order na compulsory bariri, so 2 by 2 is its a order. Sari sir, idu A ಕೊಟ್ಟಿದ್ದಾನ ಅಂದ ಬಳಕ ನೀವು ಏನ್ ಮಾಡ್ಕೋಬೇಕು, ಫಸ್ಟ್ ಗೆ A ಡ್ಯಾಶ್. ಯಾಕಂದ್ರೆ ಇನ್ನೇಗೆ ಹೇಳಿದೇವಲ್ಲ ಸಿಮೆಟ್ರಿಕ್ ಅಂದ್ರೆ A + A ಡ್ಯಾಶ್ ಅಂತೇಳಿ. ಸೊ ಎ ಡ್ಯಾಶ್ ಯಾವ ತರ ಮಾಡಿರ್ತೀರಿ ಸರ್, ಇದು ರೋ ಏನಿದೆಯಲ್ಲ ಫಸ್ಟ್ ರೋ ಯು ಹ್ಯಾವ್ ಟು ರೈಟ್ ಆಸ್ ಎ ಫಸ್ಟ್ ಕಾಲಮ್, ಟ್ರಾನ್ಸ್ಪೋಸ್ ಅಂತ ಹೇಳಿ ಕರಿತೀವಿ ನೋಡ್ರಿ. ನೆಕ್ಸ್ಟ್ -1 2, ದಟ್ ಈಸ್ ಇನ್ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಇನ್ ಸೆಕೆಂಡ್ ಕಾಲಮ್. ಸೊ ಇಟ್ಸ್ ಆರ್ಡರ್ ಈಸ್ ಆಲ್ಸೋ ಬಿ 2 by 2. ಫಸ್ಟ್ ಏನ್ ಮಾಡ್ಬೇಕಪ್ಪ ನೀವು ಅಂತಂದ್ರೆ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಓಕೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಫಾರ್ಮುಲಾ ಜಸ್ಟ್ ಪ್ರಿವಿಯಸ್ ಏನ್ ಹೇಳಿದೆವು, P is equals to half A plus A dash. ಇದು A plus A dash ಅಂದ್ರೆ ಸಿಮೆಟ್ರಿಕ್ ಆಯ್ತು. ಸೊ ಸೈಮಲ್ಟೇನಿಯಸ್ಲಿ ಈ ಕಡೆ ಸೈಡ್ ಬೈ ಸೈಡ್ ನ ಬಿಡಿಸಿರ್ತದೆ ನೋಡ್ರಿ. ಸರ್ ಇನ್ನೊಂದು ಯಾವ್ದ್ರಿ ಸರ್, ಸ್ಕ್ಯೂ ಸಿಮೆಟ್ರಿಕ್. ಓಕೆ, ಸ್ಕ್ಯೂ ಸಿಮೆಟ್ರಿಕ್. ಸೊ ಕನ್ಸರ್ನ್ ಟು ದ ಸ್ಕ್ಯೂ ಸಿಮೆಟ್ರಿಕ್ ಜಸ್ಟ್ ಏನಂತೇಳಿ ಚೇಂಜ್ ಆಗ್ತದಪ್ಪ ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ Q ಅಂತೇಳಿ ತಗೊಂಡಂತ. ಸೊ Q is equals to what, that is half A minus A dash. So ಇವಾಗ ಜಸ್ಟ್ ಸಿಂಪಲ್ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಆಫ್ ದಿ ಮ್ಯಾಟ್ರಿಸಸ್ ಯು ಹ್ಯಾವ್ ಟು ಕ್ಯಾರಿ ಔಟ್. ಸೊ ಇಲ್ಲಿ A plus A dash ಮಾಡ್ಕೊಳ್ರಿ, ಅದಕ್ಕೆ ಹಾಫ್ಲೆ ಮಲ್ಟಿಪ್ಲೈ ಮಾಡ್ರಿ, P you will get. ಇಲ್ಲಿ A minus A dash you have to do, then again you can multiply by half, you will get the skew symmetric, that is the Q ಅಂತೇಳಿ. So now we shall find out what A plus A dash, which is equals to A ಇಲ್ಲಿದೆ ನೋಡ್ರಿ. So that is there as 1 5 -1 2. Next plus, sir A dash 3 ಅಂತಂದ್ರೆ ಇಲ್ಲಿದೆ ನೋಡ್ರಿ, that is 1 -1, so 5 2. ಒಂದು ಪ್ರಾಬ್ಲಮ್ ಬಂತಂದ್ರೆ ಉಳಿದಿದ್ದು ಎರಡು ನೀವು ಆರಾಮ್ಸೆ ಸಾಲ್ವ್ ಮಾಡಬಹುದು. ಇವತ್ತು ಫಸ್ಟ್ 3 ಮುಗಿಸೋಣ, ಟೈಮ್ ಸಿಕ್ತು ಅಂದ್ರೆ ನೆಕ್ಸ್ಟ್ ಏನದಲ್ಲ ಪಾರ್ಟ್ ಇದನ್ನು ಅಲ್ಲೇನ್ 2 ಕ್ವಶನ್ ತಗೊಂಡೈತಲ್ಲ ಅವೆರಡನ್ನ ಬಿಡಿಸೋಣ ಅಂತ. ಅಟ್ ಲೀಸ್ಟ್ ಫಸ್ಟ್ ಇವು 3 ಪರ್ಫೆಕ್ಟ್ ಆಗ್ರಿ. ಈ 3 ಪರ್ಫೆಕ್ಟ್ ಆಗಿದ್ದೆ ಆದ್ರೆ ಪಾರ್ಟ್ ಸಿ ದೊಳಗಡೆ ಒಂದಂತರೂ 1000% ಗ್ಯಾರಂಟಿ ಆಸ್ ಇಟ್ ಈಸ್ ಅಪಿಯರ್ ಆಗ್ತದೆ. ಇರ್ಲಿಲ್ಲ ಅಂದ್ರೆ ಸೊ ನಂಬರ್ ನ ಚೇಂಜ್ ಮಾಡಿದ್ರೆ ಮಾಡಿರ್ತಾನೆ. ಸೊ ಕುಡ್ಸೋದ್ ಕಳೆದು ನಿಮ್ ಜವಾಬ್ದಾರಿ, ಪಟ್ನೆ ಮಾಡ್ರಿದು. 1 + 1 ಅಂದ್ರೆ ಎಷ್ಟಾಗ್ತದಪ್ಪ, ದಟ್ ಈಸ್ 2. ಇಲ್ಲಿ ಬಹಳ ಇಂಪಾರ್ಟೆಂಟ್. ಸೊ 5 ಪ್ಲಸ್ ಆಫ್ -1 ಅದದು. ಸೊ ಪಟಕ್ನೆ ನೀವು 6 ಅಂತ ಹೇಳಿ ಬರಂಗಿರಿ. ಸೊ 5 ಪ್ಲಸ್ ಆಫ್ -1 ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್, ಸೊ 4. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ -1 + 5 ಅಂದ್ರೆ ಅಗೇನ್ 4 ಇಟ್ ಈಸ್ ಗೋಯಿಂಗ್ ಟು ಬಿ. ನೆಕ್ಸ್ಟ್ ಸರ್ ಅಂತಂದ್ರೆ 2 + 2 ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್, 4. ಸೊ ಅದರದ್ದು ಆರ್ಡರ್ ಎಷ್ಟು ಇರ್ತದೆ, ಅದೇ 2 by 2 ಇದೆ. ಸೊ ಇಲ್ಲೇ ನೀವು P is equals to ಬರೆದಿಡ್ತಿದ್ರೆ ಇಡ್ರಿ. P is equals to what it is, half of A plus what it is A dash, which is equals to half of A plus A dash ಇಲ್ಲೇ ಕಂಡು ಹಿಡಿದಿರಲ್ಲ, that is the 2. ನೆಕ್ಸ್ಟ್ ಸರ್ತ 4 4 2 4. ಓಕೆ, which is equals to ನೀವು 1 by 2 ಇಲ್ಲಿ ಮಲ್ಟಿಪ್ಲೈ ಮಾಡ್ತಿದ್ರೆ ಮಾಡ್ರಿ. ಸೊ 2 by 2 ಅಂತಂದ್ರೆ 1 ಆಗ್ತದ. ನೆಕ್ಸ್ಟ್ ಸರ್ತ ಅಂದ್ರೆ 4 by 2 ಅಂದ್ರೆ ಸೊ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಇಲ್ಲೇ P ಅಂತ ಹೇಳಿ ಬರೀತಿದ್ರು ಬರೀರಿ, ನೋ ಇಶ್ಯೂಸ್. ಸೊ ದಟ್ ಈಸ್ 2 by 2 ಅಂದ್ರೆ 1, 4 by 2. ಓಕೆ, ದಟ್ ಈಸ್ ಗೋಯಿಂಗ್ ಟು ಬಿ ದಿ 2. ನೆಕ್ಸ್ಟ್ ಸರ್ತ 4 by 2 ಅಗೇನ್ 2, 4 by 2, so that is again 2. This is of order 2 by 2. What we got here, symmetric matrix. Okay, ಇಲ್ಲಿ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಬಂತ ನೋಡ್ರಿ. ನೆಕ್ಸ್ಟ್ ಸರ್ತ ಈ ಕಡೆ ಸೈಡ್ ಏನು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ನ ಫೈಂಡ್ ಔಟ್ ಮಾಡ್ಕೊಳ್ರಿ. ಜಸ್ಟ್ ಇಲ್ಲಿ ಪ್ಲಸ್ ಮಾಡಿದ್ರೆ ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೇಮ್ ವೇದೊಳಗ ಮೈನಸ್. ಓಕೆ, ಸೊ ನಾವ್ ಯು ಕ್ಯಾನ್ ಫೈಂಡ್ ಔಟ್ ದಟ್ ಈಸ್ A minus A dash. How you are going to do the subtraction of matrices? ಇಲ್ಲೇನು ಎಡಿಷನ್ ಮಾಡಿದ್ರಲ್ಲ ಅದೇ ತರನ ಜಸ್ಟ್ ಯು ಕ್ಯಾನ್ ಅಪ್ಲೈ ದಿ ಸಬ್ಟ್ರಾಕ್ಷನ್. ಸೊ ದಟ್ ಈಸ್ A is a 1 5 -1 2. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಮೈನಸ್, ಸೊ A dash here it is there 1, so that is -1 5 2.
ಸೊ ಸಿಂಪ್ಲಿಫಿಕೇಶನ್ ಮಾಡಿ, ಸೊ ದಟ್ ಯು ಕ್ಯಾನ್ ರೈಟ್. ಸೊ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್, ಸೊ 1 - 1 ಅಂದ್ರೆ ಎಷ್ಟು ಆಗ್ತೈತ್ರಿ? ಸೊ ದಟ್ ಈಸ್ 0. ಸೊ ಕೆಲವೊಬ್ರು ಮ್ಯಾಥಮೆಟಿಕ್ಸ್ ಹೆಂಗ್ ಫೇಲ್ ಆಗ್ತಾರ ಗೊತ್ತಿಲ್ಲ. ಮೆಟ್ರೈಸಿಸ್, ಡಿಟರ್ಮಿನೆಂಟ್, ವೆಕ್ಟರ್, 3D ಈ 4 ಚಾಪ್ಟರ್ ಪರ್ಫೆಕ್ಟ್ ಆದ್ರೆ ನಿಮ್ಗೆ 40 ಮಾರ್ಕ್ಸ್ ಬರ್ತಾವ. ನೀವು ತಗೋಬೇಕಾಗಿದೆ ಎಷ್ಟಪ್ಪ ಅಂದ್ರೆ 24-25 ಮಾರ್ಕ್ಸ್ ಜಸ್ಟ್ ಪಾಸಿಂಗ್ ಅನ್ನಕ. ಓಕೆ, 35 ಹಿಡೀರಿ. ನಿಮಗ್ 40 ಮಾರ್ಕ್ಸ್ ದಷ್ಟು ಕೂಗು ದಳಗಾಡ್ಲಾರ್ದಷ್ಟು ಈಸಿ ಒಳಗ ನಿಮಗ್ ಬಂದ್ ಹತ್ತು ಮುಂದೆ ಹೆಂಗ್ ಫೇಲ್ ಆಗ್ತೀರಿ? MCQs ಇರ್ತಾವ ಇನ್ನ 20. ಸೊ ಫಿಲ್ಲಿಂಗ್ ದ ಬ್ಲಾಂಕ್ಸ್ ದಾಗ ಮತ್ತೆ MCQs ಕೂಡ 20 ಮಾರ್ಕ್ಸ್, 20 + 40 60 ಮಾರ್ಕ್ಸ್ ತಗೋಬಹುದು ನೀವು ಆರಾಮ್ಸೆ, ಯಾವ್ದು ತ್ರಾಸ ಇಲ್ಲಾರ್ದಂಗ. ಸೊ ಬಟ್ ಫೇಲ್ ಆಗ್ತಾರಂದ್ರ ಅವರು ಕುಡ್ಸುದು ಕಳೆದು ಬರಂಗಿಲ್ಲ ಅನ್ನಂತ ಪರಿಸ್ಥಿತಿ ಒಳಗೆ ಇದ್ದಿರ್ತಾರ ನೋಡ್ರಿ. ಅದಕ್ಕೆ ನೀವು ಕರೆಕ್ಟ್ ಆಗಿ ಇಲ್ಲಿ ಟ್ಯಾಕಲ್ ಮಾಡ್ಕೊಂಡು ಮೆಟ್ರೈಸಿಸ್ ಚಾಪ್ಟರ್ ದಾಗ ಫುಲ್ ಮಾರ್ಕ್ಸ್ ಸ್ಕೋರ್ ಮಾಡ್ಕೋರಿ, ಡಿಟರ್ಮಿನೆಂಟ್ ದಾಗ ಫುಲ್, ವೆಕ್ಟರ್ ಆಲ್ಜಿಬ್ರಾದಾಗ ಫುಲ್, ನೆಕ್ಸ್ಟ್ ಏನ್ರಿ ಸರ್ ಅಂತಂದ್ರೆ 3D ದೊಳಗಡೆ ಫುಲ್. ಸೊ ಕಂಪ್ಲೀಟ್ ಆಗಿ ರೊಟೈಕ ಕಲಿಸಿದಂಗ ಕಂಪ್ಲೀಟ್ ಇದ್ದಿದ್ದು ಸಾಧನ ಕೋರ್ಸ್ ದಾಗ ಆಲ್ರೆಡಿ ಅಪ್ಲೋಡ್ ಮಾಡೈತಿ. ಎಲ್ಲಾ ಕ್ಲಾಸಸ್ ಲೈವ್ ರೆಕಾರ್ಡಿಂಗ್ ಕ್ಲಾಸಸ್ ಮಾಡಿ ಅಪ್ಲೋಡ್ ಮಾಡೈತಿ. ಈಗ ಹೆಂಗ್ ಕಲಿಸಲ್ಕತ್ತೀವಿ ಇದಕ್ಕೆ 10 ಪಟ್ಟು ಬೆಸ್ಟ್. ಯಾಕಂದ್ರೆ ಸ್ಟೂಡೆಂಟ್ಸ್ ಮುಂದಿದ್ದಿರ್ತಾರ, ಅವ್ರ ಕ್ಯಾಲ್ಕುಲೇಷನ್ ಅವ್ರು ಮಾಡಿ ಹೇಳಿದ್ದು. ಓಕೆ, ಸೊ ಅದು ಬೇಕಂದ್ರೆ ನೀವು ಕೋರ್ಸಸ್ ನ ಬೈ ಮಾಡ್ಕೋರಿ. ಇಲ್ಲ ಅಂದ್ರೆ ಇಲ್ಲಿ ಯೂಟ್ಯೂಬ್ ನಾಗ ಏನ್ ಅಪ್ಲೋಡ್ ಮಾಡಿರ್ತೀವಲ್ಲ ಎಲ್ಲಾನು ವಾಚ್ ಮಾಡ್ಕೋರಿ. ಮತ್ತೆ ಫ್ರೀ ಕ್ಲಾಸಸ್ ಯಾಪ್ ಮುಖಾಂತರ ಏನ್ ಕಂಡಕ್ಟ್ ಮಾಡಿರ್ತೀವೋ ಅದನ್ನು ಯುಟಿಲೈಸೇಷನ್ ತಗೊಳ್ರಿ. ಓಕೆ, ವಾಟ್ ಇಟ್ ಈಸ್ ಗೋಯಿಂಗ್ ಟು ಕಮ್ ಔಟ್? 1 - 1 0, 5 - of minus plus that is going to be the 6. ಸೊ ಇಲ್ಲಿ ಪಟಕ್ನ 4 ಅಂತ ಹೇಳಿ ಬರಂಗ್ರಿ. 5 - of minus plus that is going to be the ಎಷ್ಟು ಐತ್ರಿ ಸರ್? 6. ಸೊ ಇಲ್ಲಿ -1 -5 ಅಂದ್ರ -6. ಸೊ 2 - 2 ಅಂತಂದ್ರ 0 ಇಟ್ ಈಸ್. ಓಕೆ, ಇದು A - A' ಆದ್ರ ಸೊ ಇಲ್ಲಿ ತರನೇ P ಅಂತೇಳಿ ಬರ್ದಿದ್ರೆ ಇದಕ್ಕೆ Q ಅಂತೇಳಿ. Q is equals to 1/2 what it is? A - A'. Which is equals to, so 1/2 of ಇಲ್ಲಿದೆ ನೋಡಿ 0 6 -6. ಓಕೆ, ನೆಕ್ಸ್ಟ್ ಸರ್ 0. Which is equals to 1/2 ಲೆ ಮಲ್ಟಿಪ್ಲೈ ಮಾಡ್ರಿ. ಸೊ 0 × 1/2 ಅಂದ್ರೆ ಅದೇ 0 ನೇ ಆಗಿರ್ತದ. ನೆಕ್ಸ್ಟ್ ಸರ್ ಅಂದ್ರೆ 1/2 × 6 ಅಂದ್ರೆ 3 you are going to get. -6 × 1/2 ಅಂದ್ರೆ -3. 0 × 1/2 ಅಂದ್ರೆ 0. ಸೊ 2/2 is its order. ಸೊ ಇವಾಗ ಏನ್ ಕಂಡು ಹಿಡಿದೇವ್ರಿ ಸರ್ ಅಂತಂದ್ರ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರೈಸಿಸ್ ನ ಕಂಡು ಹಿಡಿದೇವ್ ನಾವು. ಇದು ಅಂದ್ರ P, ಇದು ಅಂದ್ರ Q. ಸೊ ಸಿಮೆಟ್ರಿಕ್ ಬಂತು, ಸ್ಕ್ಯೂ ಸಿಮೆಟ್ರಿಕ್. ಇವು ಎರಡೂನ ಕೂಡಿಸಿದ ಬಳಕ ಸೊ ಎಡಿಷನ್ ಆಫ್ ದೀಸ್ ಟು ವಾಟ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಔಟ್ A ಅಂತೇಳಿ ಅಲ್ಲೇ ಎಕ್ಸಾಮ್ ಹಾಲ್ದೊಳಗಡೆನೆ ನಿಮ್ಗೆ ಕನ್ಫರ್ಮೇಶನ್ ಆಗ್ತದ ನೋಡ್ರಿ. ಸೊ ಏನಂತ ಹೇಳಪ್ಪ ಅಂತಂದ್ರ ಸೊ ಅದು ಮಾಡಿದ್ದು ಸೊಲ್ಯೂಷನ್ ಕರೆಕ್ಟ್ ಐತೋ ತಪ್ಪೈತೆ ಅಂತೇಳಿ ನಿಮ್ಗೆ ಅಲ್ಲೇ ಎಕ್ಸಾಮ್ ಹಾಲ್ದೊಳಗಡೆನೆ ಕ್ಲಾರಿಟಿ ಸಿಕ್ಕಿರ್ತದೆ ನೋಡ್ರಿ. ಸೊ ಇಲ್ಲಿ P ಇದೆ, ಇಲ್ಲೇನು Q ಬಂದಿದಲ್ಲ, ಅವೆರಡು ಕೂಡಿಸ್ಕೊಳ್ರಿ ಸದ್ದ. ದೆನ್ ಯು ಆರ್ ಗೋಯಿಂಗ್ ಟು ಗೆಟ್ ದಟ್. ಓಕೆ, ಲೆಟ್ ಅಸ್ ಸಿ ಹಿಯರ್. ಸೊ P ಏನ್ ಬಂದಿತ್ತು ನೋಡ್ರಿ. ಸೊ ಜಸ್ಟ್ ಇಲ್ಲಿ ಕೆಳಗಡೆ ಇದು ಆಗದನ್ನ ನಾನು ಇಲ್ಲಿ ಮೇಲ್ಗಡೆ ಬರೆದು ತೋರಿಸಿರ್ತೀನಿ ನೋಡ್ರಿ. ಓಕೆ, ಇರ್ಲಿಲ್ಲ ಅಂದ್ರೆ ಸೊ ಇದು ಇರೇಸ್ ಮಾಡಿ. ಸೊ P ಅಂದ್ರೆ ಏನಿದೆಪ್ಪ ಅಂದ್ರೆ ದಟ್ ಈಸ್ 1 2 2 2. ನೆಕ್ಸ್ಟ್ Q ಅಂದ್ರೆ 0 3 -3 0 ಅಂತೇಳಿ. ಸೊ ಇಲ್ಲಿ ಜಾಗ ಇದು ಆಗಿಲ್ಲ, ನಾನು ಮೇಲ್ಗಡೆ ಬರೆದ್ ಬಿಡ್ತೀನಿ ನೋಡ್ರಿ ಇಲ್ಲಿ. ಸೊ ಇಲ್ಲಿ ಎಡಿಷನ್ ಮಾಡ್ಕೆ ತೋರಿಸಿರ್ತೀನಿ ನೋಡ್ರಿ. ಯಾಕಂದ್ರೆ ಅದು ಸ್ಕ್ರೀನ್ ಸ್ಲೈಡ್ ಆಗಂಗಿಲ್ಲ. ಸೊ ಅದ್ರ ಸಂಬಂಧ ಈ ಕಡೆ ಮೇಲ್ಗಡೆ ಮಾಡಿರ್ತೀನಿ ನೋಡ್ರಿ. ನಾವು P + Q. ಓಕೆ, P + Q which is equals to P ಅಂದ್ರೆ ಎಷ್ಟಿದೆ ಇಲ್ಲಿದೆ ನೋಡ್ರಿ. ಸೊ ದಟ್ ಈಸ್ P is nothing but the what 1 2. ನೆಕ್ಸ್ಟ್ ಸರ್ ಅಂತಂದ್ರೆ 2 2. ನೀವು ಕೆಳಗಡೆ ಬರೀರೆ, ಇಲ್ಲಿ ನನಗೆ ಸ್ಲೈಡ್ ಮಾಡ್ಲಿಕ್ ಬರಲ್ಲ ಅಂತೇಳಿ ಮೇಲ್ಗಡೆ ಬರ್ದಿರ್ತೀನಿ ನೋಡ್ರಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ +Q. Q ಅಂದ್ರೆ ಇಲ್ಲಿದೆ ನೋಡ್ರಿ 0 3. ನೆಕ್ಸ್ಟ್ -3 0. ಇನ್ನೊಂದು ಸಾಫ್ಟ್ವೇರ್ ದೊಳಗೆ ನೋಡಿರ್ತದ, ಅದು ಸ್ಲೈಡ್ ಮಾಡಂತ ಸಾಫ್ಟ್ವೇರ್ ದೊಳಗೆ ತಗೊಂಡೆ ಅಂದ್ರೆ ಅವಾಗ ಈಸಿ ಆಗ್ತದ. ಸೊ ಇವು ಎರಡು ಎಡಿಷನ್ ಮಾಡ್ಕೊಳ್ರಿ, ಆಟೋಮೆಟಿಕ್ A ಬರ್ತೈತಿ ಇಲ್ಲ ಚೆಕ್ ಮಾಡ್ಕೊಳ್ರಿ. 1 + 0, ಸೊ ದಟ್ ಈಸ್ 1. 1 + 0 ಅಂದ್ರೆ 1 ಆಯ್ತು. ನೆಕ್ಸ್ಟ್ ಸರ್ 2 + 3 ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್ 5. ನೆಕ್ಸ್ಟ್ ಸರ್ 2 + -3. 2 + -3 ಅಂದ್ರೆ -1. 2 + 0 ದಟ್ ಈಸ್ ಗೋಯಿಂಗ್ ಟು ಬಿ ದಿ 2. ಸೊ ಇಟ್ಸ್ ಆರ್ಡರ್ ಈಸ್ ಅಗೇನ್ 2/2. ಸರ್ ಇಲ್ಲಿ ಏನ್ ಬಂದಿದಲ್ಲ 1 5 -1 2 ಅದು ಅಂದ್ರೆ A ಐತೆ ಇಲ್ಲ ನೋಡ್ಕೊಂಡ್ ಬಿಡ್ರಿ. ಇಲ್ಲಿ ಇದೆ ನೋಡ್ರಿ ಕೊಟ್ಟಿದ್ A. ಸೊ ಗಿವನ್ A is here. ಸೊ ವಾಟ್ ಎವರ್ we so calculated summation of P + Q. P ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಪ್ಲಸ್ Q ಅಂದ್ರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅವು ಎರಡು ಎಡಿಷನ್ ಮಾಡಿದ ಬಳಿಕ ವಾಪಸ್ ಇದು ಏನ್ ಬಂದಪ್ಪ ಅಂದ್ರೆ A. ಸೊ therefore A represents what? Therefore A represents
sum of A represents the sum of a symmetric and ಇನ್ನೊಂದು ಯಾವ್ದ್ರಿ ಸರ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಎರಡು ಕುರಿದು ಸಮೇಶನ್ ದೆ. ಸೊ ನಮಗೇನ್ ಬಂತಲ್ಲ, ಸೊ ದಟ್ ವಿ ಗಾಟ್ ಎಸ್ ವಾಟ್ ಎ ಮ್ಯಾಟ್ರಿಕ್ಸ್ ಅಂತೇಳಿ. ಸೊ ಈ ತರ ನಿಮಗೆ ಬಿಡಿಸ್ಲಿಕ್ಕೆ ಬಂತು ಅಂದ್ರೆ ಸೊ 100% ಯು ವಿಲ್ ಗೆಟ್ ದ ಸೊ 3 ಮಾರ್ಕ್ಸ್. ಸರ್ ಮಾರ್ಕ್ಸ್ ಯಾವ ತರ ಡಿಸ್ಟ್ರಿಬ್ಯೂಷನ್ ಆಗಿರ್ತದ್ರಿ ಅಂತಂದ್ರೆ ಇಲ್ಲಿ ತೋರಿಸಿರ್ತೀನಿ ನೋಡ್ರಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್. ಸೊ ನೀನು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಕಂಡು ಹಿಡಿದಿ ಇಲ್ಲಿ ತಕ ಅಂದ್ರ 1 ಮಾರ್ಕ್ ಯು ವಿಲ್ ಗೆಟ್. ಸೊ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡಿದ್ರ 1 ಮಾರ್ಕ್. ಸರ್ ನಾನು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಮಾಡಿದ್ದೇನೆ ಅಂತಂದ್ರ ಸೊ ಸಿಯರ್ ಯು ವಿಲ್ ಗೆಟ್ ಅನದರ್ 1 ಮಾರ್ಕ್. ಸೊ ಸಿಮೆಟ್ರಿಕ್ ಮಾಡಿದಕ್ಕೆ 1 ಮಾರ್ಕ್. ನೆಕ್ಸ್ಟ್ ಸರ್ ಸ್ಕ್ಯೂ ಸಿಮೆಟ್ರಿಕ್ ಫೈಂಡ್ ಔಟ್ ಮಾಡಿದಕ್ಕೆ ಮತ್ತೊಂದು ಮಾರ್ಕ್ಸ್. ಸರ್ ಇನ್ನೊಂದು ಮಾರ್ಕ್ಸ್ ಅಲ್ರಿ 3 ಮಾರ್ಕ್ಸ್ ಇಂದಲ್ಲ ಅಂತಂದ್ರ ಸಮೇಶನ್ ಮಾಡ್ತಿಲ್ಲ, ಇದು ಸಮ್ ಆಫ್ ದ ಪಿ ಪ್ಲಸ್ ಕ್ಯೂ. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಎ ಅಂತೇಳಿ ದೆನ್ ಯು ವಿಲ್ ಗೆಟ್ ದಿ 1 more ಮಾರ್ಕ್. ಸೊ ಟೋಟಲ್ ಆಗಿ 3 ಮಾರ್ಕ್ಸ್ ಇಂದ ಕ್ವಶನ್ ನೋಡ್ರಿ. So I hope everybody clear about the so solution, how to solve the express that whatever the given matrix A square matrix as a sum of a symmetric and skew symmetric matrix ಅನ್ನೋದು. ಸೊ ಆನ್ಲೈನ್ ದಾಗ ಇದ್ದವರು ಆ್ಯಪ್ ಮುಖಾಂತರ ಇದ್ದವ್ರಿಗೆ ಏನಾದ್ರೂ ಡೌಟ್ ಇದ್ರ ಸೊ ನೀವು ರೈಸ್ ಮಾಡ್ರಿ, ಅಲ್ಲಿ ಅನ್ಮ್ಯೂಟ್ ಮಾಡಿರ್ತದ, ನೀವು ಕ್ವಶನ್ ಕೇಳಬಹುದು. ಇಲ್ಲ ಅಂತಂದ್ರೆ ಕ್ಲಿಯರ್ ಆಗಿತ್ತು ಅಂದ್ರೆ ಎಸ್ ಅಂತೇಳಿ ಸೊ ಯು ಕ್ಯಾನ್ ಪುಟ್ ದಿ ಮೆಸೇಜ್. ಯೂಟ್ಯೂಬ್ ನವರು ಸೊ ಎಸ್ ಅಂತೇಳಿ ಮೆಸೇಜ್ ಮಾಡ್ರಿ. ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಆಯ್ತು ನೋಡ್ರಿ. ಸೊ ಇದು ತಳಗ ಬರೆದನೆ ಇಲ್ಲಿ ಮೇಲ್ಗಡೆ ಬರೆದಿದ್ದೀನಿ. ಸೊ ಜಸ್ಟ್ ಯು ಕ್ಯಾನ್ ಸಿ ಅಬೌಟ್ ದಟ್. ಸೊ ಕ್ಲಿಯರ್ ಆಗಿ ಆಡಿಬಲ್ ಇತ್ತು, ವಿಸಿಬಲ್ ಇತ್ತು ಅಂತಂದ್ರೆ ಮತ್ತೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು, ಈ ಪ್ರಾಬ್ಲಮ್ ಸಾಲ್ವ್ ಮಾಡಿತ್ತಂದ್ರೆ ಜಸ್ಟ್ ಪುಟ್ ದಿ ಎಸ್. ಓಕೆ, ಕುಲ್ಕರ್ಣಿ ಎಸ್ ಅಂತ ಹೇಳಿದನ. ಓಕೆ, ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್. ಓಕೆ, ಮತ್ತೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ರಿ, ಅಲ್ಲಿ ಅನ್ಮ್ಯೂಟ್ ಮಾಡಿರ್ತದ, ಯು ಕ್ಯಾನ್ ಇಂಟ್ರಾಕ್ಟ್. ಅದರ್ವೈಸ್ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವೆಶನ್. ಎಸ್, ಗೋ ಹೆಡ್ ದ ನೆಕ್ಸ್ಟ್ ಒನ್. ಸೊ ಇದ್ರದ್ದು ಸೇವ್ ಮಾಡ್ತೈತಿ ಸೊ ದಟ್ ವಿಲ್ ಗೆಟ್ ದಟ್. ಸೊ ಇದ್ರದ್ದು PDF ನ ಅಲ್ಲಿ SPUC ಕೋಚಿಂಗ್ ಆ್ಯಪ್ ಏನಿದೆಲ್ಲ ಅಲ್ಲಿನೂ ಆಡ್ ಮಾಡಿರ್ತದೆ, ಮತ್ತೆ ಟೆಲಿಗ್ರಾಮ್ ದೊಳಗಡೆನು ಸೊ ಇದ್ರದ್ದು ಸೊಲ್ಯೂಷನ್ ಈ PDF ನ ಆಡ್ ಮಾಡಿರ್ತದೆ, ಅಲ್ಲಿಂದ ನೀವು ಪಡ್ಕೊಳ್ರಿ. ಓಕೆ, ಸೊ ಇಲ್ಲಾಂದ್ರೆ ವಾಟ್ಸಪ್ಪಿಗೆ ರಿಕ್ವೆಸ್ಟ್ ಮಾಡ್ರಿ ಸೊ ದಟ್ ವಿ ವಿಲ್ ಸೆಂಡ್ ದಟ್ PDF ಆಲ್ಸೋ. ಲೆಟ್ಸ್ ಗೆಟ್ ಇಲ್ಲಿ QR ಕೋಡ್ ಇದೆ ನೋಡ್ರಿ. ಸೊ ಯಾರ್ಯಾರಿಗೆ ಇನ್ನ ಆ್ಯಪ್ ಇನ್ಸ್ಟಾಲೇಷನ್ ಮಾಡಿಲ್ಲ, ಜಸ್ಟ್ ಯು ಕ್ಯಾನ್ ಸ್ಕ್ಯಾನ್ ದಿಸ್ QR ಕೋಡ್. ಯೂಟ್ಯೂಬ್ ನಾಗ ವಾಚ್ ಮಾಡೋರು ಇದ್ರ QR ಕೋಡ್ಲೆ ಸೊ ನೀವು ಸ್ಕ್ಯಾನ್ ಮಾಡ್ಕೊಂಡ್ರಂದ್ರೆ ಅಲ್ಲಿ ನಿಮ್ಗೆ ಏನಂತೇಳಿ ಸಾಧನ ಕೋರ್ಸ್ ಅಂತೇಳಿ ಸಿಗ್ತದ, ಶ್ರಮ ಕೋರ್ಸ್ ಅಂತೇಳಿ ಇಂಡಿವಿಜುವಲ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲಾ ಕೋರ್ಸಸ್ಗಳನ್ನ ಸಿಗ್ತಾವ. ಆ ಕೋರ್ಸಸ್ ಆಗಿದ್ದು ಫ್ರೀ ಕಂಟೆಂಟ್ ವಾಚ್ ಮಾಡ್ರಿ. ನಿಮ್ ಸ್ಟಡಿಗೆ ಬೆಸ್ಟ್ ಹೆಲ್ಪ್ಫುಲ್ ಅನಿಸ್ತಿತ್ತು ಅಂದ್ರೆ ಸೊ ಕೋರ್ಸ್ ನ ಬೈ ಮಾಡ್ಕೋರಿ. ಯಾರು ಆ್ಯಪ್ ನೊಳಗ ವಾಚ್ ಮಾಡ್ತಾ ಇದ್ದಿರಲ್ಲ ಸೊ ಯೂಟ್ಯೂಬ್ ಚಾನಲ್ ದನ್ನ ನೀವು QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಯು ಕ್ಯಾನ್ ವಿಸಿಟ್ ದಿ ಚಾನಲ್ ಆಲ್ಸೋ, ಯು ಕ್ಯಾನ್ ಸಬ್ಸ್ಕ್ರೈಬ್. ವಾಟ್ಸಪ್ಪಿಗೆ ಡೈರೆಕ್ಟ್ ಆಗಿ ಸೊ ಸ್ಕ್ಯಾನ್ ಮಾಡಿದ ರಿಕ್ವೆಸ್ಟ್ ಕಳಿಸಿದ ಅಲ್ಲಿ ಕಳಿಸ್ಕೊಡ್ತದ. ಇಲ್ಲಿ ಇದೆ ನೋಡ್ರಿ ಟೆಲಿಗ್ರಾಮ್ ಎಲ್ಲಿದ್ದು ತಗೋಬೇಕ್ರಿ ಸರ್, ಇಲ್ಲಿ ನೀವು ಸ್ಕ್ಯಾನ್ ಮಾಡ್ಕೊಂಡ್ರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗ್ರಿ. ಓಕೆ, ಸೊ ಇಲ್ಲಿ ಸಾಧನ ಕೋರ್ಸ್ ಅಂತೇಳಿ ಇಲ್ಲಿ ಜಸ್ಟ್ SPUC ಕೋಚಿಂಗ್ ನೀವು ಸರ್ಚ್ ಮಾಡಿದ್ರಂದ್ರೆ ಇದ್ರಾಗ ಯಾವ್ದು ಗೂಗಲ್ ಪ್ಲೇ ಸ್ಟೋರ್ ದೊಳಗಡೆ ಆ ಲೋಗೋ ಇದ್ದಿದ್ದು ಆ್ಯಪ್ ಬರ್ತೈತಿ, ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇವೆಲ್ಲ ಫೆಸಿಲಿಟೀಸ್ ಸಿಗ್ತಾವ ನೋಡ್ರಿ. ಚಾಪ್ಟರ್ ವೈಸ್ ನೋಟ್ ಸಿಗ್ತೈತಿ, 100% ಫಿಕ್ಸ್ ಕ್ವಶನ್ಸ್, ಮಾಡೆಲ್ ಕ್ವಶನ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾವ. ಸೊ ಅದ್ರದ್ದು ಯುಟಿಲಿಟಿ ತಗೊಳ್ರಿ. ಲೆಟ್ಸ್ ಗೋ ಹೆಡ್ ದ ನೆಕ್ಸ್ಟ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್. ಸೊ ಟೋಟಲ್ ಆಗಿ 3 ಕ್ವಶನ್ ಫಸ್ಟ್ ಸಾಲ್ವ್ ಮಾಡೋಣ. ಮುಂದೆ ಟೈಮ್ ಸಿಕ್ತು ಅಂತಂದ್ರೆ ನೆಕ್ಸ್ಟ್ ನ ಸೊ ಅದರದ್ದು ಪಾರ್ಟ್ ಈ ಕ್ವಶನ್ಸ್ ನ ಸಾಲ್ವ್ ಮಾಡೋಣ ಅಂತ. ಸೊ ಸೆಕೆಂಡ್ ಕ್ವಶನ್ ಏನಂತ ಹೇಳಿದ್ದೆ ಸರ್ ಅಂತಂದ್ರೆ ಇಲ್ಲಿ ಆಲ್ರೆಡಿ ಇದು ಯಾವಾಗ ಕೇಳಿದಾನ ಸರ್ ಅಂತಂದ್ರೆ ದಿಸ್ ವಾಸ್ ಅಪಿಯರ್ಡ್ ಇನ್ ಮಾರ್ಚ್ 2024 ದೊಳಗಡೆ. ಸೊ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬರ್ದೇ ಬಿಟ್ಟದು ನೋಡ್ರಿ. ಯಾವ್ದಾದ್ರು ಒಂದು ಸೊ 100% ಫಿಕ್ಸ್ ಫಾರ್ 3 ಮಾರ್ಕ್ಸ್ ಅಂತೇಳಿ 2026 ಎಕ್ಸಾಮ್ಸ್ ಅಂತೇಳಿ ವೆಲ್ ಇನ್ ಅಡ್ವಾನ್ಸ್ ನ ಸ್ಪೆಸಿಫೈ ಮಾಡೈತಿ ನೋಡ್ರಿ ಕ್ಲಾಸ್ ನ ಕಲ್ಸೋ ಮುಂದೆ. ಸೊ ಯಾವ್ದಾದ್ರು ಒಂದು ಪ್ರಾಬ್ಲಮ್, ಸೊ ಟೋಟಲ್ 3 ಪ್ರಾಬ್ಲಮ್ಸ್ ಇದ್ದಾವ. ಔಟ್ ಆಫ್ 3 ಸೊ ಎನಿ ಒನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್ ಇನ್ ಯುವರ್ 2026 ಎಲ್ಲ ಎಕ್ಸಾಮ್ಸ್ ಗಳದಾಗ ಸೇಮ್ ಟು ಸೇಮ್ ಡೇಟ್ ಆದ್ರೂ ಬರ್ಬೋದು, ಇಲ್ಲಾಂದ್ರೆ ಸ್ವಲ್ಪ ನಂಬರ್ ನ ಚೇಂಜ್ ಮಾಡಿದ್ರೆ ಮಾಡ್ಬೋದು. ಓಕೆ, ಲೆಟ್ಸ್ ಗೋ ಹೆಡ್ ಇನ್ ಅ ಸಿಮಿಲರ್ ಕೈಂಡ್. ಸೊ ಪ್ರಿವಿಯಸ್ ಯಾವ ತರ ಇತ್ತಲ್ಲ ಅದನ್ನೇ ಎಕ್ಸ್ಪ್ರೆಸ್ ದಿ. ಸೊ ಇಲ್ಲಿ ಮ್ಯಾಟ್ರಿಕ್ಸ್ ಹೆಸರು ಅವನಾಗಿ ಎ ಅಂತ ಹೇಳಿ ಕೊಟ್ಬಿಟ್ಟಿದ, ನಂಬರ್ ಏನ್ ಚೇಂಜ್ ಮಾಡಿದ ನೋಡ್ರಪ್ಪ. ಸೊ ಪ್ರಿವಿಯಸ್ ಕೇಸ್ದಾಗ ಇದ್ರಾಗ ಸೊ ಮೋಸ್ಟ್ ಪ್ರಾಬ್ಲಿ ದೀಸ್ 2 ನಂಬರ್ಸ್ ಹ್ಯಾಸ್ ಚೇಂಜ್ಡ್. ಮೋಸ್ಟ್ಲಿ 1 ಇತ್ತು 5 ಇತ್ತು ಪ್ರಿವಿಯಸ್ ನು. ಓಕೆ, ಇವಾಗ ಏನ್ ಚೇಂಜ್ ಮಾಡಿದ ಅನ್ಸರ್ತ ಹ್ಯಾಸ್ ಚೇಂಜ್ಡ್ ದಟ್ ಜಸ್ಟ್ ಆಸ್ 6 ಮತ್ತೆ 7 ಅಂತೇಳಿ. ಓಕೆ, ಇದ್ರದ್ದು ಸೊಲ್ಯೂಷನ್ ಇಲ್ಲಿ ಕ್ಲಾಸ್ ನ ಬಿಡಿಸಿದ್ರು ಇಲ್ಲ ಐತೆ. ಸೊ ಅದನ್ನೇ ಬಿಡಿಸಿ ನಿಮಗೆ ಪರ್ಫೆಕ್ಟ್ ಆಗಿ ಮಾಡಿಸಿ ತೋರಿಸಿರ್ತ ನೋಡ್ರಿ. ಸೊ ಇದು ಎಂದ್ ಕೇಳಿದ ಅನ್ಸರ್ತ ಮಾರ್ಚ್ 2024 ದಾಗ ದಿಸ್ ವಾಸ್ ಅಪಿಯರ್ಡ್. ಸೊ ಲೆಟ್ ಅಸ್ ಗೋ ಹೆಡ್ ದ ಎ ಏನಿದೆ ಅದ್ರದ್ದು ಎ ಡ್ಯಾಶ್ ನ ಮಾಡಾತಿರಂತ. ಸೊ ಎ ಒಂದ್ಸಲ ಕರೆಕ್ಟ್ ಆಗಿ ನೋಡ್ಕೋರಿ. 1 5 6 7. ಓಕೆ, 1 5 6 7 ಮ್ಯಾಟ್ರಿಕ್ಸ್ ಎ ಹ್ಯಾಸ್ ಗಿವನ್. ಸೊ ಎ is that is 1 5
matrix A. So that is what 1 5 6 7. Its order is 2 by 2. So ಇವಾಗ ಏನ್ ಮಾಡ್ಬೇಕ್ರಿ? So just you have to find out the what A dash implies that A dash transpose of A. So ಈ ಸದ್ಯ ಈ ಪೆನ್ ಹಿಂಗೆ ಏನಿದೆಯಲ್ಲ, ಸೊ ಇದು ಫಸ್ಟ್ ರೋದಾಗ ಇದ್ದಿದ್ದು ಫಸ್ಟ್ ಕಾಲಮ್ದಾಗ ಬರೀರಿ, ಯು ವಿಲ್ ಗೆಟ್ ದ ಸೊ ಟ್ರಾನ್ಸ್ಪೋಸ್ ಆಫ್ ದ ಎ. ಸೆಕೆಂಡ್ ರೋ ಇದ್ದಿದ್ದನ್ನ ಸೆಕೆಂಡ್ ಕಾಲಮ್ದಾಗ ಬರೀರಿ 6 7. ಸೊ ದಿಸ್ ಈಸ್ ಆಫ್ ಸೊ ಆರ್ಡರ್ ಅಗೇನ್ 2 by 2. Right. Once you got the A and A dash, so we shall write that symmetric matrix as well as skew symmetric matrix. So I am going to write here a symmetric matrix. Symmetric, okay, symmetric matrix. So ಅದು ಆಲ್ರೆಡಿ ಪ್ರಿವಿಯಸ್ ಪ್ರಾಬ್ಲಮ್ ಅದಾಗ ಏನ್ ಫಾರ್ಮುಲಾ ಯೂಸ್ ಮಾಡಿದವಲ್ಲ, P is equals to half. So what A plus A dash, B ಅಂತ ಹೇಳ್ಕೊಟ್ಟಿದ್ರೆ B plus B dash, C ಅಂತ ಹೇಳ್ಕೊಟ್ಟಿದ್ರೆ C plus C dash ಅಂತ ಹೇಳ್ತವ್ರಿ. Here he has given so A, that's why we have taken as A and A dash. So next you can do the, so that is what skew symmetric matrix on this side. Skew symmetric matrix. Skew symmetric matrix. ಬೆಟರ್ ಪೆನ್ ನೋಟ್ಬುಕ್ ತಗೊಂಡು ಸಾಲ್ವ್ ಮಾಡ್ಕೊಳ್ರೆ. ಯಾಕಂತಂದ್ರ ನೀವು ಮ್ಯಾಥಮೆಟಿಕ್ಸ್ ವಾಚ್ ಮಾಡಿದ್ರೆ ಅದು ಅಂಡರ್ಸ್ಟ್ಯಾಂಡ್ ಆಗೋದಕ್ಕಿಂತ ಯುಟಿಲೈಸೇಷನ್ ಆಗೋದಕ್ಕಿಂತ ಬಿಡಿಸಿದ್ರೆ ನಿಮಗೆ ಬೆಸ್ಟ್ ಆಗ್ತದೆ. ನಾನು ಸ್ಲೋ ಆಗಿ ಬಿಡಿಸ್ಕೊತ ಹೋಗಿರ್ತೀನಿ. ಯು ಕ್ಯಾನ್ ಹ್ಯಾವ್ ದಿ ನೋಟ್ಬುಕ್ ಅಂಡ್ ಪೆನ್, ಯು ಕ್ಯಾನ್ ಸಾಲ್ವ್ ದಟ್, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್. ಇರ್ಲಿಲ್ಲ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದು ಅಂತಂದ್ರೆ ಸೊ ಅದನ್ನೆಲ್ಲ ಬಿಡಿಸ್ಲಿಕ್ಕೋತ್ ಹೊಂಟೈತಿ. A minus A dash. ಸೊ ಆಲ್ರೆಡಿ ಪ್ರಿವಿಯಸ್ ಕಲಿಸಿದೇವಲ್ಲ ಅದೇ ತರನೇ. ಸೊ A plus A dash you can find out. A plus A dash is equals to, what is the A? So that is 1 5 6 7 plus what is the A dash? So that is 1 6 next sartam 5 7. So addition ಮಾಡ್ರಿ ಹೇಳ್ರಪ್ಪ ಏನ್ ಬರ್ತೈತದ. So just you can do the addition. So let us, you can do 1 plus 1, that is going to be the 2. Next 5 plus 6, that is the what 11. Next so similarly 6 plus 5, that is what 11. 7 plus 7, that is what 14. So therefore P is equals to half. So A plus A dash, half. What is the A plus A dash? That is the 2 11 11 14. So ಇಲ್ಲೇ half ಲೇ ಮಲ್ಟಿಪ್ಲೈ ಮಾಡಿ ಹಿಡಿತಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಫುಲ್ ಲಾಸ್ಟಿಗೆ ಬರೀತಿದ್ರೆ ಬರಿಬಹುದು, ನೋ ಇಶ್ಯೂಸ್. So 1 by 2 into 2 ಅಂದ್ರೆ that is going to be the 1. So this is going to be the what 11 by 2. This is going to be again 11 by 2. This is going to be the what 7. So its order is 2 by 2. So ಏನ್ ಮಾಡಿದೇವೆ ಇಲ್ಲಿ ನಾವು? So we found out that is a symmetric matrix. So ಅದೇ ತರನೇ ಈ ಕಡೆ ಏನ್ ಮಾಡ್ರಿ, skew symmetric matrix. So skew symmetric matrix ಗೆ again you have to do the A minus A dash here. A minus A dash. ಸೊ ಯಾರು ಮೆಟ್ರೈಸಿಸ್ ದೊಳಗೆ ಫುಲ್ ಮಾರ್ಕ್ಸ್ ತಗೊಂಗಿಲ್ಲ, ಯಾರು ಡಿಟರ್ಮಿನೆಂಟ್ಸ್ ದಾಗ ಫುಲ್ ಮಾರ್ಕ್ಸ್ ತಗೊಂಗಿಲ್ಲ, ಯಾರು ವೆಕ್ಟರ್ ಆಲ್ಜಿಬ್ರಾದೊಳಗ ಮತ್ತ 3D ದೊಳಗಡೆ ಸೊ ಫುಲ್ ಮಾರ್ಕ್ಸ್ ತಗೋಕ್ ಆಗಂಗಿಲ್ಲ, ಅವರಿಗೆ ಆಟೋಮೆಟಿಕ್ಲಿ ಮ್ಯಾಥಮೆಟಿಕ್ಸ್ ದೊಳಗ ಲೆಸ್ ಮಾರ್ಕ್ಸ್ ಬರ್ತಾವ, ಸ್ಕೋರ್ ಕಡಿಮೆ ಆಗ್ತೈತಿ. ಅದಕ್ಕೆ ನೀವು ಇವು ಚಾಪ್ಟರ್ಸ್ ಒಳಗ ಹೈಯೆಸ್ಟ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೋರಿ. ಸೊ ದಟ್ ರಿಮೈನಿಂಗ್ ಚಾಪ್ಟರ್ಸ್ ದೊಳಗ ಜಸ್ಟ್ ಮಿನಿಮಮ್ ಮಾರ್ಕ್ಸ್ ತಗೊಂಡ್ರು ಆರಾಮ್ಸೆ 70 80 ಮಾರ್ಕ್ಸ್ ಆಗ್ತದ. ಸೊ ದಿಸ್ ಇಸ್ ದ ಎ, ದಟ್ ಇಸ್ ವಾಟ್ 1 5. ನೆಕ್ಸ್ಟ್ 6 7. ನೆಕ್ಸ್ಟ್ ಸರ್ತ ಮೈನಸ್ A dash 1 6. ನೆಕ್ಸ್ಟ್ ಸರ್ತ 5 7. ಸೊ ಆಡಿಯೋ ವಿಡಿಯೋ ಇಸ್ ಕ್ಲಿಯರ್ ಇದೆನಾ? ಯೂಟ್ಯೂಬ್ ದವರು ಜಸ್ಟ್ ಒಂದು ಕಮೆಂಟ್ ಕೊಡ್ರಿ ಎಸ್ ಅಂತೇಳಿ, ಮತ್ತ ಈ ಕಡೆ ಆಪ್ ದನವರು ಎಸ್ ಅಂತೇಳಿ. ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಬಂದು ಏನಾದ್ರು ಸಮಸ್ಯೆ ಆಗಿದ್ರೆ ಅದು ನನಗೆ ಗೊತ್ತಾಗ್ಲಾರ್ದಂಗೆ ಹೋಗಿರ್ಬಾರ್ದು. ಸೊ ಜಸ್ಟ್ ಆಡಿಯೋ ವಿಡಿಯೋ ಇಫ್ ಇಟ್ ಇಸ್ ರೈಟ್, ಜಸ್ಟ್ ಯು ಕ್ಯಾನ್ ಪುಟ್ ಎಸ್ ಎಸ್ ಅಂತೇಳಿ ಅಥವಾ ಓಕೆ ಅಂತೇಳಿ. ಓಕೆ, ಸೊ ದಟ್ ವಿ ಶಾಲ್ ಪ್ರೊಸೀಡ್ ದ ನೆಕ್ಸ್ಟ್. ಯಾಕಂದ್ರೆ ನಾ ಹಂಗೆ ಮುಂದೆ ಕೇಳ್ಕೊತ ಹೋಗ್ಬೋದು, ಇಲ್ಲ ಅಂತ ನಂಗೆ ಆಗಿರ್ಬಾರ್ದು. ಎಸ್ ಓಕೆ, ಆಪ್ ದೊಡ್ಡನವರು ಎಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕಡೆ ಯೂಟ್ಯೂಬ್ ನಾಗ ವಾಚ್ ಮಾಡ್ತಾ ಇದ್ದವರು ಜಸ್ಟ್ ಯು ಕ್ಯಾನ್ ಪುಟ್ ಆಸ್ ಮೆಸೇಜ್ ಎಸ್ ಅಂತೇಳಿ. ಓಕೆ, ಲೆಟ್ ಅಸ್ ವಿ ಶಾಲ್ ಗೋ ಹೆಡ್ ದ ನೆಕ್ಸ್ಟ್. ಅಲ್ಲಿ ಆಪ್ ದೊಳಗಡೆ ಕರೆಕ್ಟ್ ಬರ್ತಿತ್ತು, ಯೂಟ್ಯೂಬ್ ದಾಗೂ ಅದೇ ಸೇಮ್ ಸ್ಟ್ರೀಮಿಂಗ್ ಆಗ್ತಾ ಇರ್ತೈತಿ, ಏನು ಚೇಂಜಸ್ ಇರಲ್ಲ. ಸೊ ಒನ್ಸ್ ಜಸ್ಟ್ ಕನ್ಫರ್ಮೇಶನ್ ಪಾಯಿಂಟ್ ಆಫ್ ವ್ಯೂ, whoever on YouTube you can put as yes. So this 1 minus 1, that is what 0. Next sartandra 5 minus 6, that is going to be the what minus 1. Next 6 minus 5, that is going to be the 1. 7 minus 7 0. So this is the A minus A dash. Okay, next sartandra here P we found out, same to same you can
find out here q, that is 1 by 2 a minus a dash. 1 by 2 a minus a dash. Next, so 1 by 2, what is that a minus a dash? It is here, that is what a 0, minus 1, 1, 0. So multiply ಮಾಡ್ತಾರೆ ಮಾಡ್ಬಿಡ್ರಿ 1 by, so 2 into 0 ಅಂದ್ರೆ 0 ಆಯ್ತು, minus 1 by 2, this is going to be the what 1 by 2, next it is 0. Its order is again what, so 2 by 2. Clear? So ಇವಾಗ ಏನಪ್ಪಾ ಅಂದ್ರೆ p ಬಂತು q ಬಂತು, this is the p symmetric matrix, this is the q skew symmetric matrix. Next step ಏನ್ ಮಾಡಂತ ಹೇಳಿದಾನಂತಂದ್ರೆ, so addition of p plus q that is going to give out as a ಚೆಕ್ ಮಾಡ್ರಿ, ಅದನ್ನ a ಅಂತ ಹೇಳಿ ಬಂತಂದ್ರೆ that is the sum of a symmetric and skew symmetric, that is going to indicate as a ಅಂತ ಹೇಳಿ. Okay, so let us we shall proceed now. That is p plus q is equals to p plus q is equals to p ಅಂತಂದ್ರೆ ಇಲ್ಲೇ ಇದೆ ನೋಡ್ರಿ, that is what 1 11 by 2, next ಸರ್ತ 11 by 2, next 7 plus what is the q, we found out it here, that is what, so 0, next sarta minus 1 by 2, next sarta 1 by 2, next 0. So just summation ಮಾಡ್ಕೊಳ್ರಿ, so simplification ಮಾಡ್ಕೊಳ್ರಿ. Let us we shall do that one. So ಇಲ್ಲಿ ನೋಡ್ಕೊಳ್ರಿ, ಕ್ರಾಸ್ ಚೆಕ್ ಮಾಡ್ರಿ, ಕನ್ಫರ್ಮೇಶನ್ ಕೊಡ್ರಪ್ಪ. 1 plus 0 ಅಂದ್ರೆ 1, ಸೊ ಇಲ್ಲಿ 1 ಇತ್ತು, ರೈಟ್. ಇಲ್ಲಿ ಒಂದಿಷ್ಟು ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗ್ತದೆ ನೋಡ್ರಿ, ಈ ಕಡೆ ಬರ್ದು ತೋರಿಸಿರ್ತೇವೆ ನೋಡ್ರಿ. ಸೊ ಏನಂತೇಳಿ ಅಂತಂದ್ರೆ 11 by 2, next ಅಂತಂದ್ರೆ plus of minus 1 by 2 ಅಂದ್ರೆ that is 1 by 2, so LCM is the 2, so 11 minus what 1, so that is 10 by 2, that is going to be the what 5. ಇಲ್ಲಿ ಬರಕ್ಕೆ ಜಾಗ ಇಲ್ಲ, ಡೈರೆಕ್ಟ್ ಆಗಿ ಬರ್ದಿರ್ತೀನಿ ನೋಡ್ರಿ. So this is going to be the what 5. Next again, so 1 by 2 ಇದು 11 by 2 plus 1 by 2 ಅಂದ್ರೆ ಅದರದ್ದು ಸಿಂಪ್ಲಿಫಿಕೇಶನ್ ಮಾಡಿ ತೋರಿಸಿರ್ತ ನೋಡ್ರಿ. ಇದನ್ನ ಯಾವ ಕಾಲೇಜ್ದಾಗೂ ಬರಂಗಿಲ್ಲ, ಯಾವ ಸ್ಟೂಡೆಂಟ್ ಅಲ್ಲ ಅವ್ರ ಆನ್ಸರ್ ಶೀಟ್ ದಾಗ ಬರ್ದಿರಲ್ಲ, ಯಾವ ಕೋಚಿಂಗ್ ದಾಗೂ ಬರ್ದಿರಲ್ಲ ನೋಡ್ರಿ. So LCM is 2, 11 plus 1, so that is 12 by 2, 1 is 6, so that is going to be the what 6. Okay, so that is 6. Next sarta 7 plus 0, that is the 7, its order is again 2 by 2. This is the, so p plus q, whatever the p we have written, p plus q which is equals to a. So ಅದೇ a ದು ಎಷ್ಟಿದೆ sarta 1 5, next sarta 6 7. So what that a indicates, so therefore we shall conclude that so a plus p plus q, it means a represents, ಏನ್ representation ಕೊಡ್ತು, a represents sum of ಯಾವ್ದ್ರಿ ಸರ್ತ ಸಿಮೆಟ್ರಿಕ್, ಇನ್ನೊಂದ್ ಯಾವ್ದ್ರಿ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್, ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸರ್ ಈ ಸೆಂಟೆನ್ಸ್ ಬರಿಬೇಕೇನಂದ್ರ ಬರದ್ರ ಬೆಸ್ಟ್ ನೋಡಪ್ಪ. ಸೊ ಬರಲಿಲ್ಲ ಅಂದ್ರೆ ಮಾರ್ಕ್ಸ್ ತೆಗಿತಾರೆ ಏನ್ರಿ ಸರ್ ಅಂತಂದ್ರ, ಸೊ ನೀ ಕರೆಕ್ಟ್ ಮಾಡಿದಂದ್ರೆ ಏನು ತೆಗಂಗಿಲ್ಲ, ಸೊ ಅದನ್ನ ಬರದ್ರ ಬೆಸ್ಟ್ ಆಗ್ತೈತಿ. ಸೊ ಈ ಸಲ ಕರೆಕ್ಟ್ ಆಗಿ ಇಲ್ಲೇ ಸಿಸ್ಟಮೆಟಿಕ್ ಆಗಿ ಸೊ ಕುಂದಿಸೈತಿ ನೋಡ್ರಿ. ಸೊ ಕೆಳಗಡೆನೆ ಬರ್ದೈತಿ, ಆಗಲೇ ಎಷ್ಟು ಮೇಲ್ಗಡೆ ಬರ್ದಿತ್ತು. ಓಕೆ, ಚೆಕ್ ಮಾಡ್ಕೊಳ್ರಿ. ಇದು ಒಂದ್ಸಲ ಏನಪ್ಪಾ ಅಂದ್ರ ಸಮೇಶನ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್, ದಟ್ ಈಸ್ ಗೋಯಿಂಗ್ ಟು ಬಿ ದ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಅಂತೇಳಿ. ಸೊ ಇದು ಎರಡನೇ ಪ್ರಾಬ್ಲಮ್ ಆಯ್ತು. So ಎಲ್ಲರಿಗೂ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್, so everybody understood about the second problem also. So let us move on to the third problem. Before that, if you have anybody any doubt, so you can ask me so that I will clarify. If not, let us we shall proceed. So ಎಲ್ಲರಿಗೂ ಅಂಡರ್ಸ್ಟುಡ್? Yes, so correct ಆಗಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ let us move on to the next one. So third question. ಸೊ ಥರ್ಡ್ ಕ್ವಶನ್ ಏನಂತ ಹೇಳಿದೆ ಸರ್ ಅಂತಂದ್ರೆ ಅದ್ರದ್ದು ಸೇಮ್ ಟು ಸೇಮ್ ಹೇಳಿದೊಳಗ. ಸೊ ಇಲ್ಲಿದೆ ನೋಡ್ರಪ್ಪ ನಿಮ್ ಸಾಧನ ಕೋರ್ಸ್ ಅಂತ ಹೇಳಿ ಹೇಳ್ತಿದ್ದೇವಲ್ಲ. ಸೊ ಸಾಧನ ಕೋರ್ಸ್ ಅದ್ರಾಗ ನೀವು ವಿಸಿಟ್ ಮಾಡಿದ ಬಳಿಕ ಓವರ್ ವ್ಯೂದೊಳಗೆ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತದೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡ್ಕೋರಿ, ಅಲ್ಲಿ ಸೊ ಏನೇನ್ ಕಂಟೆಂಟ್ ಫ್ರೀ ಕಂಟೆಂಟ್ ಇದ್ದಾವಲ್ಲ ಫಸ್ಟ್ ಎಲ್ಲಾನು ವಾಚ್ ಮಾಡ್ರಿ. ಸೊ ಎಷ್ಟೆಷ್ಟು ಅವರ್ಸ್ ಇದಾರೆ ಫ್ರೀ ಇದ್ದವ್ರಿ ಸರ್ ಅಂತಂದ್ರೆ ಈ ಚಾಪ್ಟರ್ ಮೇಲೆ 6 hours ದಷ್ಟು, ಅಂದ್ರೆ ಮೆಟ್ರೈಸಿಸ್ ಮೇಲೆ ಫಸ್ಟ್ 6 hours ದಷ್ಟು ಫ್ರೀ ಇದೆ ನೋಡ್ರಿ. ಓಕೆ, ಎರಡು ವಿಡಿಯೋಗಳನ್ನ ಲಾಕ್ ಇದ್ದಾವ. ಸೊ ಅದರದ್ದೇ ಇವಾಗ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಒಂದನೇ ಚಾಪ್ಟರ್ ಆಲ್ಮೋಸ್ಟ್, ಇದು ಥರ್ಡ್ ಚಾಪ್ಟರ್ ಆಲ್ಮೋಸ್ಟ್ ನಿಮ್ಗೆ ಫ್ರೀ ಒಳಗಡೆ ಇದ್ದಂಗ ಆಗೈತೆ ನೋಡ್ರಿ. ಅದು ಸಾಧನ ಕೋರ್ಸ್ದಾಗ ಮತ್ತೆ ಇಂಡಿವಿಜುವಲ್ ಮ್ಯಾಥಮೆಟಿಕ್ಸ್ ಕೋರ್ಸ್ ತಗೊಂಡ್ರು. ಸೊ ಫಸ್ಟ್ ಅದನ್ನ ವಾಚ್ ಮಾಡ್ಕೋರಿ. ಸೊ ವಾಚ್ ಮಾಡಿದ ಬಳಿಕ ನಿಮ್ ಸ್ಟಡಿಗೆ ಬೆಸ್ಟ್ ಅಂತ ಅನಿಸ್ತಿತ್ತು ಅಂದ್ರೆ ಸೊ ಸಾಧನ ಕೋರ್ಸ್ ಬೈ ಮಾಡ್ಕೊಳ್ರಿ. ಅದ್ರದ್ದು ಬೆನಿಫಿಟ್ ಏನೇನಿದೆ ಸರ್ ಅಂತಂದ್ರೆ ನಿಮ್ಮ ಎಲ್ಲ ಸೆಕೆಂಡ್ PUC ಗೆ ಏನಿದೆ ಅಲ್ಲ,
ಸೊ ಸೆಕೆಂಡ್ ಪಿ ಯು ಸಿ ಆಸ್ ಪರ್ ದಿ ರೆಡ್ಯೂಸ್ಡ್ ಸಿಲೆಬಸ್ ಅದನ್ನ ಚಾಪ್ಟರ್ ವೈಸ್ ಲೈವ್ ಕ್ಲಾಸಸ್ ರೆಕಾರ್ಡ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡೈತಿ. ಸೊ ಎಲ್ಲಿ ತನಕ ಇದ್ರದ್ದು ವ್ಯಾಲಿಡಿಟಿ ಇದೆ ಸರ್ ಅಂತಂದ್ರೆ ಜುಲೈ 30th of 2026 ತನಕ ಎಲ್ಲಾ 3 ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗ್ಲಿ ಅಂತೇಳಿ 1ನೇ ಎಕ್ಸಾಮ್ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ 3 ಎಕ್ಸಾಮ್ ಇಂಟೆನ್ಷನ್ ಇಟ್ಟು ಸೊ ಅಲ್ಲಿ ತನಕ ವ್ಯಾಲಿಡಿಟಿ ಕೊಟ್ಟೈತಿ. ಓಕೆ, ಸೊ ನೆಕ್ಸ್ಟ್ ಏನೇನ್ ಸಿಗ್ತದೆ ಸರ್ ಅಂತಂದ್ರೆ ಸೊ ಎಲ್ಲಾನು ರಿಕಾರ್ಡೆಡ್ ಕ್ಲಾಸಸ್ ಸಿಗ್ತಾವ. ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತೇಳಿ ಮಾಡೋದಾದ್ರ ಈಗ ಹೆಂಗ ಕ್ಲಾಸ್ ತಗೊಂಡದಲ್ಲ ಈ ತರ ಎವ್ರಿ ಸಂಡೇ ಅದು ಇಲ್ಲಾಂದ್ರೆ ಕೆಲವೊಂದು ಶೆಡ್ಯೂಲ್ ಕೊಟ್ಟು ಸೊ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತೇಳಿ ಮಾಡ್ಕೊಡೋದಾದ್ರೆ ಮಾಡ್ಕೊಟ್ಟಿರ್ತದ. ಆಲ್ಮೋಸ್ಟ್ ಡೌಟ್ ಇಲ್ಲಾರ್ದಂಗೆ ಹೇಳಿರ್ತದ. ಕೆಲವೊಬ್ರಿಗೆ ಆದಾಗಿನೂ ಡೌಟ್ ಬಂತು ಅಂತಂದ್ರೆ ಸೊ ಅಲ್ಲಿ ಆನ್ಲೈನ್ ಮುಖಾಂತರ ಅಲ್ಲಿ ನೀವು ಕ್ಲಾರಿಫಿಕೇಶನ್ ತಗೋಬಹುದು. ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಸಿಗ್ತಾವ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗ್ತಾವ. ಇದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಪಾಸಿಂಗ್ ಪ್ಯಾಕೇಜ್ ಹೋಸಲ 60 ಮಾರ್ಕ್ಸಿಗೆ ಓಕೆ ಔಟ್ ಆಫ್ 60 ಏನ್ ಡಿಸ್ಕ್ರಿಪ್ಷನ್ ಇರ್ತದಲ್ಲ 56 ಮಾರ್ಕ್ಸ್ ದಷ್ಟು ಅದೇ ಪಾಸಿಂಗ್ ಪ್ಯಾಕೇಜ್ ದಿಂದ ಅಪಿಯರ್ ಆಗಿದೆ. ಓಕೆ, ವಿತ್ ಪ್ರೂಫ್ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ನೇ ಹಾಕೈತಿ. ಮತ್ತೆ ಇದೇ ಸಾಧನ ಕೋರ್ಸ್ ದಾಗೂ ಹಾಕೈತಿ ನೋಡ್ರಿ 2025 ಕೀ ಆನ್ಸರ್ ಅಂತೇಳಿ. ಓಕೆ, ಅಲ್ಲಿದನ್ನ ನೋಡ್ಕೋಬಹುದು. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇಲ್ಲಿ 100% ಫಿಕ್ಸ್ ಕ್ವಶನ್ಸ್ ನಿಮ್ಗೆ ಸಿಗ್ತಾವ. ನೆಕ್ಸ್ಟ್ ಪ್ರಿವಿಯಸ್ ಇಯರ್ದು ಸೊ ಕೀ ಆನ್ಸರ್ಸ್ ಅಂದ್ರೆ 2024 23 25 ಕೀ ಆನ್ಸರ್ಸ್ ನ ಅದ್ರೊಳಗಡೆ ಅಪ್ಲೋಡ್ ಮಾಡಿರ್ತ. ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಅದೇ ತರನ ಶ್ರಮ ಕೋರ್ಸ್ ಅಂತೇಳಿ ಓನ್ಲಿ ಬಯಾಲಜಿ ಇಲ್ಲಾರ್ದವರು ಇದು ಶ್ರಮ ಕೋರ್ಸ್ ತಗೋರಿ. ಬಯಾಲಜಿ ಇದ್ದರು ಯಾವ್ದು ಸಾಧನ ಕೋರ್ಸ್ ಅಂತೇಳಿ ನೀವು ಚೂಸ್ ಮಾಡ್ಕೋಬಹುದು. ಇದೊಂದು ಪ್ರಾಬ್ಲಮ್ ತಗೊಳ್ರಿ, ಇದೊಂದು ಬಿಡಿಸಿ ಸೊ ಪರ್ಫೆಕ್ಟ್ ಆಗಿ ಮುಂದೆ ನೆಕ್ಸ್ಟ್ ಏನ್ ಮಾಡೋಣ ಅಂತ ಪಾರ್ಟ್ ಇದು. ಸೊ ನೆಕ್ಸ್ಟ್ ಕ್ಲಾಸಿಗೆ ಅದು ತಗೋಣಂತ. ಫಸ್ಟ್ ಇದು ಕಂಪ್ಲೀಟ್ ಮಾಡೋಣ ಅಂತ. ಸೊ ಆಡಿಯೋ ವಿಡಿಯೋ ಇಸ್ ಕ್ಲಿಯರ್ ಐ ಥಿಂಕ್. ಸೊ ಕುಲಕರ್ಣಿ ಎಸ್ ಅಂತೇಳಿ ಮೆಸೇಜ್ ಕೊಡ್ರಿ ಕರೆಕ್ಟ್ ಆಗಿತ್ತಂದ್ರೆ ಲೆಟ್ ಅಸ್ ಗೋ ಹೆಡ್ ದ ಥರ್ಡ್ ಒನ್ ಪ್ರಾಬ್ಲಮ್. ಓಕೆ, ಸೊ ಪ್ರಕಾಶ್ ಕರೆಕ್ಟ್ ಆಗಿತ್ತಂದ್ರೆ ಎಸ್ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗಡೆ ಎಸ್ ಅಂತೇಳಿ ಕೊಡ್ರಪ್ಪ. ಎಸ್, ಲೆಟ್ ಅಸ್ ವಿ ಶಾಲ್ ಪ್ರೊಸೀಡ್ ದಟ್. ಒಂದ್ಸಲ ಜಸ್ಟ್ ಕ್ಲಾರಿಫಿಕೇಶನ್ ಸಂಬಂಧ ಎಸ್ ಕೊಟ್ಟಿದ್ದಾನ. ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಕ್ವಶನ್. ಸೊ ಥರ್ಡ್ ಕ್ವಶನ್ ಏನಂತ ಹೇಳಿದೆ ಸರ್ ಅದೇ ಸೇಮ್ ವೇದೊಳಗ ಬಟ್ ನಂಬರ್ನ ಚೇಂಜ್ ಮಾಡಿದಾನ. ಸೊ ಅದಕ್ಕೆ ನೀವು ಪ್ರಾಕ್ಟೀಸ್ ಜಾಸ್ತಿ ಮಾಡ್ರಿ ಅಂತೇಳಿ ಅದಕ್ಕೆ ಹೇಳಿರ್ತಂದ್ರೆ ಇದ್ರ ಸಂಬಂಧ ನೋಡ್ರಿ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ ದಾಗ ಕೇಳೋಣ ಅಂದ ಬಳಕ ನೆಕ್ಸ್ಟ್ ನಿಮಗೆ 2026 ಗೆ ಫಸ್ಟ್ ನೇದ್ ಬರ್ಬೋದು, ಇಲ್ಲ ಸೆಕೆಂಡ್ ನೇದ್ ಬರ್ಬೋದು, ಇಲ್ಲಾಂದ್ರೆ ಇದು ಥರ್ಡ್. ಸರ್ ಇಲ್ಲಿ ಏನ್ ಚೇಂಜ್ ಮಾಡಿದಾನ ಅಂತಂದ್ರೆ 3 5 ಸೊ 1 -1 ಅಂತೇಳಿ ಕೊಟ್ಟಿದ್ದಾನ. ಅದನ್ನೇ ಸಮ್ ಆಫ್ ಸಿಮೆಟ್ರಿಕ್ ಮತ್ತೆ ಸ್ಕ್ಯೂ ಸಿಮೆಟ್ರಿಕ್. ಪ್ಯಾಟರ್ನ್ ರಿಮೇನ್ ಸೇಮ್ ಬಟ್ ಹಿ ಹ್ಯಾಸ್ ಚೇಂಜ್ಡ್ ದಿ ನಂಬರ್ಸ್. ಸೊ ಅದು ಅಗಳ ಏನ್ ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದನಲ್ಲ ಪ್ರಿವಿಯಸ್ ಪ್ರಾಬ್ಲಮ್ ದಾಗ ಅದೊಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದನಲ್ಲ ಅದೇ ತರನೇ ಇದನ್ನು ಬಟ್ ನಂಬರ್ ನ ಚೇಂಜ್ ಮಾಡಿದ್ದು. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಸೊಲ್ಯೂಷನ್ ಆಫ್ ದಿಸ್ ಒನ್. ಸೊ ಆಲ್ರೆಡಿ ಇಲ್ಲಿ ಕ್ಲಾಸ್ ನ ಬಿಡಿಸಿದ್ದು. ಸೊ ಇದ್ರದ್ದು PDF ಬಗ್ಗೆ ತಲೆ ಕೆಡಿಸಬೇಡ್ರಿ. ಇದ್ರ PDF ನ ಸೊ ನಮ್ಮ ಸಾಧನ ಕೋರ್ಸ್ ದಾಗನು ಅಪ್ಲೋಡ್ ಮಾಡಿರ್ತ. ಟೆಲಿಗ್ರಾಮ್ ದಾಗಲೇ ಏನ್ ತೋರಿಸಿದ್ನಲ್ಲ ಅದ್ರ QR ಕೋಡ್ ನ ಸೊ ಜಸ್ಟ್ ಸ್ಕ್ಯಾನ್ ಮಾಡ್ಕೊಂಡ್ರೆ ಅಲ್ಲಿನೂ ಸಿಗ್ತೈತಿ. ಓಕೆ, ಸೊ ಫಸ್ಟ್ ಏನ ತಗೊಂಡು ಅದ್ರದೇ ಹೆಂಗ್ ತಿಳಿಸಿದಾವಲ್ಲ ಅದೇ ತರನೇ ಕ್ಲಿಯರ್ ಆಗಿ ಸೊ ಬಿಡಿಸಿ ತೋರಿಸಿ ಇದನ್ನ ಪರ್ಫೆಕ್ಟ್ ಮಾಡಿಸಿ ನೆಕ್ಸ್ಟ್ ಟೈಮ್ ಸಿಕ್ತು ಅಂತಂದ್ರೆ ಪಾರ್ಟಿಗೆ ಹೋಗೋಣ, ಇಲ್ಲ ನಾಳೆ ಕ್ಲಾಸಿಗೆ ಬಿಡಿಸ್ಕೊಡೋಣ. ಸೊ ಜಸ್ಟ್ ರಿಮೆಂಬರ್ ದಟ್. ಸೊ ವಾಟ್ ದಟ್ ಈಸ್ 3 5 1 -1. Okay, 3 5 1 -1. So let us go ahead. 3 5 1 -1. That is the A matrix anteli karonanta. So 3 5 1 -1. Its order is again what a 2/2. Sari sir hagadre. So idradu A dash. Okay, A dash. It's A dash. It is going to be so ಇಲ್ಲಿ ಏನಿದೆಯಲ್ಲ 3 5. ಸೊ ಹಾರಿಜಾಂಟಲ್ ಫಸ್ಟ್ ರೋ ದಾಗ ಇದ್ದಿದ್ದು ಫಸ್ಟ್ ಕಾಲಮ್ ದಾಗ ಬರೀರಿ 3 5. ನೆಕ್ಸ್ಟ್ 1 -1 you can write here as 1 -1. Its order is also be what again? So same 2/2. Right? So next ಏನ್ ಬರೀರಪ್ಪ ಅಂದ್ರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಅಗಳಿದ ಏನ್ ಹೇಳಿದೀವಲ್ಲ ಅದೇ ಪ್ಯಾಟರ್ನ್ ನ ಸೊ ವೇದೊಳಗ you can solve this also be symmetric matrix. Symmetric matrix. Next ಈ ಕಡೆ skew symmetric matrix third. So on this side that is skew symmetric matrix. Skew symmetric matrix. Skew symmetric matrix. Right. So symmetric matrix P is equals to 1/2. So what A plus A dash. ಈ ಫಾರ್ಮುಲಾ ಗೊತ್ತಿರಲಿಲ್ಲ ಈ ಪ್ರಾಬ್ಲಮ್ ಬಿಡಿಸಕ್ ಬರಂಗಿಲ್ಲ ನೋಡ್ರಿ. ಯಾಕಂದ್ರೆ ಇದ್ದಿದ್ದು ಒಂದೇ ಫಾರ್ಮುಲಾ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಯಾವ್ದ್ರಿ ಸರ್ತ ಎಕ್ಸ್ಪ್ರೆಸ್ that whatever the A he has given that is as a sum of a symmetric and skew symmetric. Symmetric ಅಂದಾಗ P is equals to half A plus A dash. Skew symmetric ಅಂದಾಗ so that is what Q is equals to half A minus A dash.
ಜಸ್ಟ್ ಒಂದೇ ಫಾರ್ಮುಲಾ. ಸೊ ಜಸ್ಟ್ ಪ್ಲಸ್ ಯಾವಾಗ್ರಿ ಸರ್ ಅಂತಂದ್ರೆ ಸಿಮೆಟ್ರಿಕ್ ಇದ್ದಾಗ, ಸ್ಕ್ಯೂ ಸಿಮೆಟ್ರಿಕ್ ಇದ್ದಾಗ ಸರ್ ಮೈನಸ್ ಅಂತೇಳಿ. ಓಕೆ, ಸೊ ನಾವು ವಿ ಶಾಲ್ ಫೈಂಡ್ ಔಟ್ ವಾಟ್ ಎ ಪ್ಲಸ್ ಎ ಡ್ಯಾಶ್. ಸೊ ಎ ಏನಂತ ಹೇಳಿದೆ ನೋಡ್ಕೊಳ್ರಿ. ಸೊ ದಟ್ ಈಸ್ ಹಿಯರ್, ದಟ್ ಈಸ್ 3 5. ನೆಕ್ಸ್ಟ್ ಸರ್ತ 1 minus 1 plus what is the a dash? We found out it here, that is 3 1 5 minus 1. ಸೊ ಕೂಡ್ಸೋದು ಕಳೆಯೋದು ನಿಮ್ ಜವಾಬ್ದಾರಿ ನೋಡ್ರಪ್ಪ ಕರೆಕ್ಟ್ ಆಗಿ. ಸೊ ಎಡಿಷನ್ ಸಬ್ಸ್ಟ್ರಾಕ್ಷನ್ ನಿಮಗೆ ಓವರಾಲ್ ಆಗಿ, ಸೊ ವಿತೌಟ್ ಕ್ಯಾಲ್ಕುಲೇಟರ್ ಇಫ್ ಯುಡ್ ಲೈಕ್ ಟು ಡೂ ಯು ಕ್ಯಾನ್ ಡೂ, ಬಟ್ ಕರೆಕ್ಟ್ ಆಗಿ ಮಾಡಬೇಕು. ಇರ್ಲಿಲ್ಲ ಅಂದ್ರೆ ಬೆಟರ್ ಯು ಕ್ಯಾನ್ ಯೂಸ್ ದಿ ಕ್ಯಾಲ್ಕುಲೇಟರ್. 3 plus 3 6, ಯಾಕಂದ್ರೆ ಕೆಲವೊಬ್ರು ಇಲ್ಲಿ ಮಿಸ್ಟೇಕ್ ಮಾಡಿ 0 ಮಾರ್ಕ್ಸ್ ತಗೊಂಡಿದ್ದಾರೆ, ಅದಕ್ಕೆ 6 5 plus 1. ನೆಕ್ಸ್ಟ್ 1 plus 5 ಅಗೇನ್ 6. 1 ಇಲ್ಲೇನು -1 ಇದೆ, ಇದು ಪ್ಲಸ್ ಆಫ್ -1. ಸೊ ಪಟಕ್ನೆ 0 ಬರ್ದಿಡಂಗ್ರೆ. ಸೊ ಹಿಯರ್ -1 and then -1, that is going to be the what? -2. Right. Next sir ಅಂತಂದ್ರೆ therefore p is equals to half a plus a dash. ಮುಂದಿನ ಕ್ಲಾಸ್ಗಳದಾಗ ಸೊ ಹೆಂಗೋ ಯೂಟ್ಯೂಬ್ನಾಗು ಅಲ್ಲಿ ಚಾಟ್ ಕಮೆಂಟ್ ನ ಆನ್ ಇಟ್ಟಿರ್ತದ, ಈ ಕಡೆ ಆಪ್ ದೊಳಗಡೆನು ಆನ್ ಇಟ್ಟಿರ್ತದ. ಸೊ ನೀವು ಎಡಿಷನ್ ಮಾಡಿ ಹೇಳಿದ್ರೆ ಅಂದ್ರೆ ಅದನ್ನೇ ನಾನು ಸ್ಪೀಡ್ ಆಗಿ ಬರೆಯಕ್ಕೂ ಈಸಿ ಆಗ್ತದ ನೋಡ್ರಿ. ಓಕೆ, ಇವಾಗಾದ್ರೂ ಟ್ರೈ ಮಾಡ್ತಿದ್ರೆ ಮಾಡ್ರಿ, ನೋ ಇಶ್ಯೂಸ್, ಬಟ್ ಕರೆಕ್ಟ್ ಆಗಿ ಕಲ್ತ್ಕೊಳ್ರಿ ಅಷ್ಟೇ. ಓಕೆ, ಸೊ ದಟ್ ಈಸ್ 1/2 ಆಫ್ 6 6 6 minus 2. ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಏನಾಕೈತೆ? ಸೊ 1/2 into 6. ಓಕೆ, 1/2 into 6 ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ 3. ಅಗೇನ್ 1/2 into 6 ಅಂದ್ರೆ 3. ಅಗೇನ್ 1/2 into 6 ಅಂದ್ರೆ 3. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ದ 1/2 into -2 ಅಂದ್ರೆ ಎಷ್ಟಾಗ್ತದೆ ಸರ್ ಅಂತಂದ್ರೆ that is going to be the what? -1. Okay, its order is again what? That is 2/2. Clear? So let us go ahead the next. ಈ ಕಡೆ ಏನ್ರಿ ಸರ್ ಅಂತಂದ್ರೆ ಸೇಮ್ ಟು ಸೇಮ್ ವೇದೊಳಗ. ಸೊ ಜಸ್ಟ್ ಇಟ್ ಈಸ್ ದ ಸಬ್ಟ್ರಾಕ್ಷನ್. ಆಗ ಏನು ಎಡಿಷನ್ ಮಾಡಿದ್ರಲ್ಲ ಅದೇ ತರನೇ ಮೈನಸ್ ಮಾಡಿ ಹೇಳ್ರಪ್ಪ. ಸೊ ಇವಾಗ ಟ್ರೈ ಮಾಡ್ತಿದ್ರೆ ಮಾಡ್ರಿ. ಸೊ ಅಲ್ಲಿ ಕಮೆಂಟ್ ಕೊಟ್ರಿ ಅಂತಂದ್ರೆ ಸೊ ಕರೆಕ್ಟ್ ಆಗಿ ವಿಸಿಬಿಲಿಟಿ ಒಳಗ ಬರ್ದಿರ್ತಿ ನೋಡ್ರಿ. ಸೊ ಮೈನಸ್ ದಟ್ ಈಸ್ 3 1 5 -1 ಬಿಕಾಸ್ a is here, ಅದರದ್ದು a ಇಲ್ಲಿ ಬರ್ದಿನಿ, a dash is here, so that I written here. ಸೊ ಸಿಂಪ್ಲಿಫೈ ಮಾಡಿ ಹೇಳ್ರಪ್ಪ. ಸೊ ಆನ್ಲೈನ್ ಆಪ್ ದಾಗಿದ್ದವರು ಫಾಸ್ಟ್ ಆಗಿ ಕಮೆಂಟ್ ಮಾಡ್ಕೊಂತ ಹೋಗ್ಬಿಟ್ರಿ. ಫಸ್ಟ್ ನೇದ್ ಹೇಳ್ರಿ. ಸೊ ದಟ್ ಈಸ್ ವಾಟ್? 3 - 3. 3 - 3 0 it is going to be. Okay, next 5 - 1, what it is going to be? 5 - 1, that is what? 4. Next sir ಅಂತಂದ್ರೆ 1 - 5, that is going to be the what? -4. Next -1, ಇದು ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ನೋಡ್ರಿ. -1 minus plus. Okay, so -1 plus 1 ಅಂತಂದ್ರೆ that is going to be the 0. So therefore q it is going to be what? 1/2 of a minus a dash, which is equals to. ನಿನ್ನೆ ಕ್ಲಾಸ್ ಇದ್ದು ಯಾರಾದ್ರೆ ಫಿಸಿಕ್ಸ್ ನೋಡಿಲ್ಲ ಅಂದ್ರೆ ವಾಚ್ ಮಾಡ್ಕೊಳ್ರಿ. ಅಲ್ಲೇ ಫ್ರೀ ಕೋರ್ಸ್ ದೊಳಗ ಮತ್ತೆ ಎಲ್ಲಾ ಕೋರ್ಸಸ್ ಗಳಿಗೆ ಅದು ಕನೆಕ್ಷನ್ ಕೊಟ್ಟು ಅಲ್ಲಿ ಆಡ್ ಮಾಡಿರ್ತದೆ ನೋಡ್ರಿ. ಯೂಟ್ಯೂಬ್ ನಾಗು ಅಪ್ಲೋಡ್ ಮಾಡೈತಿ. ಫಿಸಿಕ್ಸ್ 7 ಮಾರ್ಕ್ಸ್ ಗ್ಯಾರಂಟಿ ಬೀಳ್ತದೆ ನೋಡ್ರಿ. ಅದರಿಂದ ಮ್ಯಾಥಮೆಟಿಕ್ಸ್ ಇವತ್ತಿನ ಕ್ಲಾಸ್ ದಿಂದ ಸರ್ 1000% ಗ್ಯಾರಂಟಿ ಕೊಡ್ತೀನಿ. ಈ ಮೂರದ್ರಾಗ ಒಂದು 3 ಮಾರ್ಕ್ಸಿಗೆ ಬೀಳ್ತೈತಿ. ಪಾರ್ಟ್ ಇದೇನ್ ಕ್ವಶನ್ ತೋರಿಸಿದ್ನಲ್ಲ 4 ಮಾರ್ಕ್ಸಿಗೆ ಬೀಳ್ತೈತಿ. ಪಾರ್ಟ್ ಇದೇನ್ ತೋರಿಸಿದ್ನಲ್ಲ 5 ಮಾರ್ಕ್ಸಿಗೆ. ಸೊ 7 5 ಅಂದ್ರೆ 12 ಮಾರ್ಕ್ಸ್ ದಷ್ಟು ಇವತ್ತಿನ ಕ್ಲಾಸ್ ಕ್ವಶನ್ಸ್ ಬರ್ತಾವ. ಬಟ್ ಆನ್ಸರ್ ಬರೋದು ಈ 3 ಮಾರ್ಕ್ಸ್ ಇಂದ ಏನ್ ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ ಇವು 3 ಮಾರ್ಕ್ಸ್ ಇಂದ ಬರ್ತಾವ ನೋಡ್ರಿ. ಓಕೆ, ಇವತ್ತಿಂದ ಈ ಮ್ಯಾಥಮೆಟಿಕ್ಸ್ 2026 ಎಲ್ಲಾ ಎಕ್ಸಾಮ್ಸ್ ತಗೋರಿ, ಮಿಡ್ ಟರ್ಮ್ ತಗೋರಿ, ಪ್ರಿಪರೇಟರಿ ತಗೋರಿ, 12 ಮಾರ್ಕ್ಸ್ ಗ್ಯಾರಂಟಿ ಬರ್ತಾವ ನೋಡಿ ಎಲ್ಲಾ ಎಕ್ಸಾಮ್ಸ್ ಗಳಿಗೆ. ಸೊ ಅದಕ್ಕೆ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿರೋದು. ಸೊ ಡೋಂಟ್ ಮಿಸ್ ದಿಸ್ ವಾಚಿಂಗ್. ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ರಿ. ಕೆಲವೊಬ್ರು 1-2 ನಿಮಿಷ ನೋಡ್ಕೆ ಸೊ ಬಿಟ್ಟಿರ್ತಾರ, ಅದು ಹಂಗಾದ್ರೆ ಒಟ್ಟ ಯೂಸ್ ಆಗಂಗಿಲ್ಲ ನೋಡ್ರಿ. ಸೊ ಜಸ್ಟ್ ಇದು ಮಲ್ಟಿಪ್ಲೈ ಮಾಡ್ಕೋರಿ. ಸೊ 0 into 1/2 ಅಂದ್ರೆ 0, 1/2 into 4 ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ ವಾಟ್? 2. ನೆಕ್ಸ್ಟ್ ಸರ್ತ -4 into ಸೊ 1/2 ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ದಿ -2. 0 into ಸೊ 1/2 ಅಂದ್ರೆ 0. ಇದ್ರದ್ದು ಆರ್ಡರ್ ಎಷ್ಟು ಸರ್ತ? ಅದೇ 2/2 ಆಗಿರ್ತದೆ ನೋಡ್ರಿ. ಕ್ಲಿಯರ್? ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ p plus q ಮಾಡ್ರಿ, ದೆನ್ ಯು ವಿಲ್ ಗೆಟ್ ದ ಸೊ ವಾಟ್? a ಅಂತೇಳಿ. ಅದನ್ನೇ ಬಂತು ಅಂದ್ರೆ ಕರೆಕ್ಟ್ ಮಾಡಿರಂದಂಗ, ಬರ್ಲಿಲ್ಲ ಅಂದ್ರೆ ಸರ್ತ ತಪ್ಪು ಮಾಡಿರ್ತೀರ ಅಂದಂಗ. ಓಕೆ, ಕ್ರಾಸ್ ಚೆಕ್ ಮಾಡ್ಕೋಬೇಕು. ಸೊ p is here, that is 3 3 3 -1 plus q ಏನಂತ ಹೇಳಿದೆ ಸರ್ ಅಂತಂದ್ರೆ that is the q. ಸೊ 0 2 ನೆಕ್ಸ್ಟ್ ಸರ್ತ -2 0, which is equals to ಸಿಂಪ್ಲಿಫಿಕೇಶನ್ ಮಾಡ್ರಿ ಹೇಳ್ರಿ. ಸೊ ಎಡಿಷನ್ ಜಸ್ಟ್ ಕೂಡ್ಸುದು ನೋಡ್ರಪ್ಪ. 0 + 3 ಅಥವಾ 3 + 0, that is the 3. ಒಂದಂತೂ ಕರೆಕ್ಟ್ ಐತಿ. ಓಕೆ, ಇಲ್ಲಿ ಮಾಡಿದ್ದು. ನೆಕ್ಸ್ಟ್ ಸರ್ ಅಂತಂದ್ರೆ 3 + 2,
ದಟ್ ಇಸ್ ದ ಅಲ್ಲಿನೂ 5 ಅಂತ ಹೇಳಿದೆ ಅದೇ 5 ನ ಇಲ್ಲಿ ಬರ್ದಿರ್ತೇವೆ ನೋಡ್ರಿ. ನೆಕ್ಸ್ಟ್ ಸರ್ ಅಂತಂದ್ರೆ 3 ಮೈನಸ್ ಆಫ್ 2 3 ಮೈನಸ್ ಆಫ್ 2 ಅಂತಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ 3 ಪ್ಲಸ್ ಆಫ್ ಮೈನಸ್ ಆಫ್ 2 ಅಂತಂದ್ರೆ ದಟ್ ಇಸ್ ದ 1 ಅಂತೇಳಿ ಇಲ್ಲಿ 1 ಇದೆ. ನೆಕ್ಸ್ಟ್ ಅದು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಮೈನಸ್ 1 0 ಅಂತಂದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ಮೈನಸ್ 1. ಆರ್ಡರ್ ಎಷ್ಟು ಸರ್ ಅಂತಂದ್ರೆ ಅದೇ 2/2. ಸೊ ವಾಟ್ ಎ ಈಸ್ ಗೋಯಿಂಗ್ ಟು ರೀಪ್ರೆಸೆಂಟ್ಸ್ ದಿಸ್ ಇಸ್ ನಥಿಂಗ್ ಬಟ್ ದ ಎ ಅಂತೇಳಿ. ಸೊ ದೇರ್ ಫೋರ್ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ರಪ್ಪ. ಸೊ ಎ ರೀಪ್ರೆಸೆಂಟ್ಸ್ ವಾಟ್ ದಟ್ ಎ ರೀಪ್ರೆಸೆಂಟೇಶನ್. ಸೊ ಕಂಪಲ್ಸರಿ ಬರಿಬೇಕೇನ್ರಿ ಸರ್, ಇದು ಪ್ರತಿ ಸಲ ಬರ್ದಿರಲ್ಲ, ಬರ್ದ್ರ ಬೆಸ್ಟ್ ನೋಡ್ರಿ. ಓಕೆ, ಸೊ ಎ ರೀಪ್ರೆಸೆಂಟ್ಸ್ ಏನಂತ ಹೇಳ್ರಿ ಸರ್, ಸಮ್ ಆಫ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರೈಸಿಸ್ ಅನ್ರಿ, ಮೆಟ್ರಿಕ್ಸ್ ಅನ್ರಿ. ಸ್ಕ್ಯೂ ಸಿಮೆಟ್ರಿಕ್ ಮೆಟ್ರೈಸಿಸ್ ಅಥವಾ ಮ್ಯಾಟ್ರಿಕ್ಸ್ ಅಂತಿದ್ರು ಅನ್ರಿ. ಮೆಟ್ರೈಸಿಸ್ ಅಂದ್ರೆ ಪ್ಲೂರಲ್, ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಗುಲರ್ ಅಂತ. ಅದೊಂದು ಕೂಡಿಸಿದ್ವಿ. ಓಕೆ, ಎಷ್ಟು ಇವತ್ತ ಕಲಿಸಿದೇನದು 3 ಕ್ವಶನ್ಸ್ ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ವಿ ನೋಡ್ರಿ. ಸೊ ಪಾಠ ಎದ್ರೊಳಗಡೆ ಬರ್ತಾವ ಸರ್, ಸಿ ದೊಳಗಡೆ. ನೆಕ್ಸ್ಟ್ ಏನ್ ಕ್ವಶನ್ ಇದೆ ಅನ್ನೋದು ಜಸ್ಟ್ ಅಬ್ಸರ್ವೇಷನ್ ಮಾಡ್ಕೊಳ್ಳಿರ್ಲಿ. ಸೊ ಅದು ಸ್ವಲ್ಪ ದೊಡ್ಡ ಇದ್ದಾವ. ನೆಕ್ಸ್ಟ್ ನಾಳೆ ಕ್ಲಾಸಿಗೆ ಪಾರ್ಟ್ ಇದನ್ನ ತಗೊಂಡು ಹೇಳಿರ್ತೇವೆ ನೋಡ್ರಿ. ಸೊ ಆಲ್ರೆಡಿ ಹೇಳಿದೇವಲ್ಲ, ಸ್ಕ್ಯಾನ್ ಮಾಡ್ಕೋರಿ QR ಕೋಡ್ಲೆ ನೀವು ಎಲ್ಲ. ಸೊ ಟೆಲಿಗ್ರಾಮ್ ಅನ್ನೋರು ಟೆಲಿಗ್ರಾಮಿಗೆ ಜಾಯ್ನ್ ಆಗ್ಬೋದು, ವಾಟ್ಸಪ್ ಅನ್ನೋರು ವಾಟ್ಸಪ್ಗೆ, ಯೂಟ್ಯೂಬ್ ಅನ್ನೋರು ಯೂಟ್ಯೂಬ್ಗೆ. ಸೊ ಪ್ಲೇಸ್ಟೋರ್ ಮುಖಾಂತರ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ರಿ. ಸೊ ಎಲ್ಲಾ ಕಡೆಗೆ ನಿಮ್ಗೆ ಸ್ಟಡಿಗೆ ಹೆಲ್ಪ್ಫುಲ್ ಆಗಂತವೆ ಕಂಟೆಂಟ್ ನ ಕೊಟ್ಟಿರ್ತೀವಿ ನೋಡ್ರಿ. ಓಕೆ, ಇಲ್ಲಿ ಕೋರ್ಸಸ್ ಬಗ್ಗೆ ಡಿಸ್ಕಷನ್ ಮಾಡಿತ್ತಲ್ಲ ಆಲ್ರೆಡಿ. ಶ್ರಮ ಕೋರ್ಸ್ ಅಂದ್ರೆ ಜಸ್ಟ್ ಅದು ಎದಕ್ಕಪ್ಪ ಅಂದ್ರೆ ಬಯಾಲಜಿ ಒಂದು ಬಿಟ್ಟು. ಓಕೆ, ಯಾರು ಆಫ್ಲೈನಿಗೆ ಬರ್ತಿರಲ್ಲ, ಸೊ ಬೆಳಿಗ್ಗೆ ಇದು ಟೈಮ್ ಯಾರಿಗೆ ಸೆಟ್ ಆಗ್ತದೆ ನೋಡ್ಕೊಳ್ರಿ. ಬೆಳಿಗ್ಗೆ ಬ್ಯಾಚಿಗೆ ಜಾಯ್ನ್ ಆಗೋರು ಈ ತರ ನೀವು ಯಾವ್ದಾದ್ರು ಒಂದ್ ಸಬ್ಜೆಕ್ಟ್ ಆದ್ರೂ ಜಾಯ್ನ್ ಆಗ್ಬೋದು, ಇಲ್ಲ 4 ಆದ್ರೂ ಜಾಯ್ನ್ ಆಗ್ಬೋದು. ಇಲ್ಲಿ 1-2 ಸಬ್ಜೆಕ್ಟ್ ಕಲ್ಸಂಗಿಲ್ಲ, 4 ಸಬ್ಜೆಕ್ಟ್ 100% ಆಸ್ ಪರ್ ದಿ ರೆಡಿಸಿಡ್ ಸಿಲೆಬಸ್ ಪರ್ಫೆಕ್ಟ್ ಮಾಡಿಸಿ ಅರೌಂಡ್ ಮೋರ್ ದ್ಯಾನ್ 90% ನ ಸ್ಕೋರ್ ಮಾಡ್ಕೊಳಕ್ ನಿಮಗೆ ಬೆಸ್ಟ್ ಆಗಂಗ ಸೊ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತದ್ರಿ. ಸೊ ಇದು 4 ಮಾರ್ಕ್ಸಿನ ಕ್ವಶನ್ ಪಾರ್ಟ್ ಇದು. ಓಕೆ, ಸೊ ಪಾರ್ಟ್ ಇದು ಕ್ವಶನ್. ಸೊ ಇಲ್ಲಿ ಯಾವ ತರ ಕೇಳ್ತಾನಂತಂದ್ರ, ಅವ ಈ ಇಕ್ವೇಶನ್ ನ ಶೋ ದ್ಯಾಟ್ ಅಂತೇಳಿ ಮಾಡಿ ಆಮೇಲೆ ಇನ್ವರ್ಸ್ ಕಂಡಿಡೀರಿ ಅಂದ್ರೆ ದೊಡ್ಡದಾಗ್ತಿತ್ತು ಪ್ರಾಬ್ಲಮ್. ಡೈರೆಕ್ಟ್ ಆಗಿ ಬರೇ ಸೊ ಇನ್ವರ್ಸ್ ಕಂಡಿಡೀರಿ ಈ ಯೂಸಿಂಗ್ ದಿಸ್ ಇಕ್ವೇಶನ್ ಅಂತಂದ್ರ ಅವಾಗ ಆಟೋಮೆಟಿಕ್ ಆಗಿ ಸಣ್ಣದಾಗ್ತದೆ. ಬಟ್ ಇಲ್ಲಿ ಏನಂತ ಹೇಳಿ ಕೇಳಿದನಪ್ಪ ಅಂದ್ರೆ, ಶೋ ದ್ಯಾಟ್ ದಿ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ಸ್ ಟು 3 1 - 1 2 satisfies the equation ಯಾವ್ದ್ರಿ ಸರ್, a² - 5a ಪ್ಲಸ್ 7i is equals to O ಅನ್ಬೋದು ಅಥವಾ 0 ನಲ್ ಮ್ಯಾಟ್ರಿಕ್ಸ್ O ಅಂತೇಳಿ ಕರಿತೀವಿ ನೋಡ್ರಿ. ಸೊ ವೇರ್ I is a 2/2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂಡ್ O is ಅಂದ್ರೆ O ಅನ್ನೋದು ಅದನ್ನೇ ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಲ್ಲ ಅಥವಾ 0 ಮ್ಯಾಟ್ರಿಕ್ಸ್. ಯೂಸಿಂಗ್ ದಿಸ್ ಇಕ್ವೇಶನ್ ಫೈಂಡ್ ದಿ A ಇನ್ವರ್ಸ್ ಅಂತ ಹೇಳಿ ಕೇಳಿದ ನೋಡ್ರಿ. ಸೊ ಈ ತರದ ಕ್ವಶನ್ ಸೊ ಗ್ಯಾರಂಟಿ ಎಷ್ಟು ಇದಾವ್ರಿ ಸರ್, ಇಲ್ಲಿ ಎಷ್ಟು ತಗೊಂಡಿರಂತ ಇದೊಂದು ಇನ್ನೊಂದು 2 ಕ್ವಶನ್ ತಗೊಂಡೈತಿ. 2 ಕ್ವಶನ್ ಒಳಗಡೆ ಸೊ ಒಂದ್ ನಿಮ್ ಮಿಡ್ ಟರ್ಮಿಗೆ ಬರ್ತೈತಿ, ಒಂದು ನಿಮ್ ಪ್ರಿಪರೇಟರಿಗೂ ಬರ್ತೈತಿ. ನೆಕ್ಸ್ಟ್ 2026 ಎಲ್ಲಾ ಎಕ್ಸಾಮ್ಸ್ ನ ತಗೋರಿ, ಒಂದೇ ಅಲ್ಲ 1ನೇ ಎಕ್ಸಾಮ್ 2ನೇ ಎಕ್ಸಾಮ್ 3ನೇ ಎಕ್ಸಾಮ್ ಎಲ್ಲದಕ್ಕೂ ಅಪಿಯರ್ ಆಗ್ತದ. ಸೊ ಇದ್ರದ್ದು ಏನ್ ಮಾಡೋಣ ಅಂತ, ಇಲ್ಲಿ ಸ್ವಲ್ಪ ದೊಡ್ಡದಿದೆ ಇದು, ನಾಳೆ ಇವು 2 ಬಿಡಿಸೋಣ ಅಂತ. ಇವು 2 ಬಿಡಿಸಿದ ಬಳಿಕ ಮತ್ ಮುಂದೆ ಟೈಮ್ ಸಿಕ್ತು ಅಂತಂದ್ರೆ, ಸೊ ಅಲ್ಲಿ ಒಂದು ತೋರಿಸಿದನಲ್ಲ ಇಲ್ಲೊಂದಿದೆ ನೋಡಿ, ಸೇಮ್ ಟು ಸೇಮ್ ವೇದೊಳಗ ಐತೆ. ಬಟ್ ಅವ ಏನ್ ಹೇಳಿದಾನಂದ್ರ ಶೋ ದ್ಯಾಟ್ ಅಂತೇಳಿ ಮಾಡಿ ಆಮೇಲೆ ಇನ್ವರ್ಸ್ ನ ಕಂಡಿಡಿ ಅಂತ ಹೇಳಿ ಹೇಳಿದಾನ. ಸೊ ಇವು 2 ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಅದ್ರ ಜೊತೆಗೆ ಇನ್ನೊಂದು ಥರ್ಡ್ ಒಂದು ಕೊಟ್ಟಿರ್ಬೋದು. ಜಸ್ಟ್ ಮಿನಿಟ್, ಐ ವಿಲ್ ಕ್ರಾಸ್ ಚೆಕ್ ದಟ್ ಕನ್ಫರ್ಮ್. ಓಕೆ, ಸೊ ಅದನ್ನ ಒಂದು ಕೊಟ್ಟಿತ್ತಂದ್ರೆ ಅದನ್ನ ಒಂದು ಬಿಡಿಸ್ತದ. ಸೊ ಇಲ್ಲಿ ಕೊಟ್ಟಿಲ್ಲ, ಅದು ಮೋಸ್ಟ್ಲಿ ಕ್ಲಾಸ್ ವರ್ಕ್ ನಾಗ ಬಿಡಿಸಿರ್ಬೋದು. ಸೊ ಟೋಟಲ್ ಆಗಿ 3 ಪ್ರಾಬ್ಲಮ್ಸ್ ಅನ್ನ ಇಲ್ಲಿದ್ದಾವ. ಸೊ ಅದೊಂದನ್ನ ಎಡಿಷನ್ ಮಾಡಿರ್ತದ ನಾಳೆ. ಸೊ ಫಸ್ಟ್ ಅವೇ 3 ಬಿಡಿಸಿ ಮುಂದೆ ಟೈಮ್ ಸಿಕ್ತಂದ್ರೆ ಪಾರ್ಟ್ ಡಿ ಇದು. ಸೊ ಇಲ್ಲಿ ಸ್ವಲ್ಪ ರಿವರ್ಸ್ ಹೋಗೈತೆ. ಇದು 7ನೇ ಕ್ವಶನ್ ಅಂತೇಳಿ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟೈತಿ, ಇಲ್ಲಿ 1ನೇದ್ ಅಂತ ಹೇಳಿ ತಗೊಂಡಿದ್ವಿ. ಯಾಕ್ರಿ ಸರ್ ಅಂತಂದ್ರೆ ಈಸಿ, ಮೀಡಿಯಂ, ನೆಕ್ಸ್ಟ್ ಲೆವೆಲ್ ಹೈ ಅಂತೇಳಿ. ಸೊ ಆ ತರ ಕ್ವಶನ್ಸ್ ನ ಸಾರ್ಟ್ ಮಾಡೈತಿ. ಬಟ್ ಆ ಕ್ವಶನ್ ಕೇಳೋದು ಲಾಸ್ಟ್ನೇದೇ 100% ಬೀಳ್ತದೆ ನೋಡ್ರಿ. ಸೊ ಇದು ಒಂದು. ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಸೆಕೆಂಡ್ ಕ್ವಶನ್. ಸೊ ಇಲ್ಲಿ ಇದ್ರಾಗ ಒಂದರೆ ಇರ್ಲಿಲ್ಲ ಅಂದ್ರೆ ಇದು ಥರ್ಡ್, ಸೆಕೆಂಡ್ ಬತ್ತು ಥರ್ಡ್ ಬರ್ತೈತಿ ನೋಡ್ರಿ. ಸೊ ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ಫೋರ್ತ್ ಬಂತಂದ್ರೆ 5th ಬರ್ತೈತಿ ನೋಡ್ರಿ. ಓಕೆ, 4th ಬಂತಂದ್ರೆ 5th ಬರ್ತದ. ಜಸ್ಟ್ ಏನದಪ್ಪ ಅಂದ್ರೆ ಇಲ್ಲಿ ಎಲ್ಲಾ 2/2 ಆರ್ಡರ್ ಕೊಟ್ಟಿದ್ದಾನ, ಅಥವಾ 2 × 2 ಅಂತಿರಲ್ಲ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನ 3/3 ಕೊಟ್ಟು ಲಾಸ್ಟ್ನೇದ್ ಒಂದ್ ಏನಪ್ಪಾ ಅಂದ್ರೆ ಸೊ ದಟ್ ಈಸ್ 3/1 ಆರ್ಡರ್ ಕೊಟ್ಟಿದ್ದಾನ. ಸೊ ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ದಿಸ್ ಕ್ವಶನ್ ವಾಸ್ ರಿಪೀಟೆಡ್, ಮತ್ತೆ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ಟೋಟಲ್ ಆಗಿ 7 ಕ್ವಶನ್ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದ್ರೆ ಸೊ ಯಾವ್ದಾದ್ರು ಒಂದ್ ಅಂತೂ 1000% ಇರಬೇಕು, 1,00,000% ಇರಬೇಕು, ಗ್ಯಾರಂಟಿ ಬೀಳುತ್ತ. ಸೊ ನಿಮ್ ಪ್ರಕಾರ ಯಾವ್ದು ಬೀಳ್ಬಹುದ್ರಿ ಸರ್ ಇದ್ರಾಗ 7ದ್ರಾಗ ಅಂತಂದ್ರೆ? ಸೊ ಹಂಗ್ ಹೇಳಕ್ ಆಗಂಗಿಲ್ಲ. ಆದ್ರೂ ನನ್ನ ವೇಟೇಜ್ ಏನಪ್ಪಾ ಅಂದ್ರೆ ನನ್ನ 3 ಸ್ಟಾರ್ ರೇಟಿಂಗ್ ಅಥವಾ 5 ಸ್ಟಾರ್ ರೇಟಿಂಗ್ ಯಾವ್ದಕ್ ಕೊಟ್ಟಿರ್ತೀರಿ ಸರ್ ಅಂತಂದ್ರೆ
ಸೊ ಈ ಪ್ರಾಬ್ಲಮ್ ಕೊಡ್ತೀನಿ ನೋಡ್ರಿ. ಸೊ 5 ಸ್ಟಾರ್ ರೇಟಿಂಗ್ ಸೊ ಫಾರ್ ದಿಸ್ ಪ್ರಾಬ್ಲಮ್. ಸೊ ಯಾಕ್ರಿ ಸರ್ ಇದು ಮೋಸ್ಟ್ ಎಕ್ಸ್ಟೆಂಟಿವ್ಲಿ ನನ್ನ ಪ್ರಕಾರ ಇದು ರಿಪೀಟ್ ಆಗಬಹುದು ನಿಮ್ 2026 ಹಂಗಂತೇಳಿ ಇದು ಒಂದೇ ಮಾಡ್ಕೊಂಡು ಹೋಗ್ಬೇಡ್ರಿ. ಸೊ ಟೋಟಲ್ ಆಗಿ ನೀವು 7 ಕ್ವಶನ್ ಮಾಡಿದ್ದೆ ಆದ್ರೆ ಒಂದು ಕ್ವಶನ್ ನಂಬರ್ 40ನೇದು ಇರುತ್ತೆ ನೋಡಿ 40th. ಸೊ ಅದು ಎಷ್ಟು ಮಾರ್ಕ್ಸಿಗೆ ಸರ್? 5 ಮಾರ್ಕ್ಸಿಗೆ. ಸರ್ ಇವ್ರ ಆನ್ಸರ್ ಏನಾರ ಬಿಡಿಸಿರಿ ಅಂದ್ರೆ ಯೂಟ್ಯೂಬ್ ನಾಗ ಆಲ್ರೆಡಿ ಬಿಡಿಸಿದೀನಿ, ಅಪ್ಲೋಡ್ ಮಾಡೈತಿ. ಸೊ ಇವತ್ತೇ ನಿಮಗೆ ಅರ್ಜೆನ್ಸಿ ಇದ್ರೆ ಇವು 5 ಕ್ವಶನ್ಸ್ ಆಲ್ರೆಡಿ 3 ಮತ್ತೆ 2 ಸ್ಪ್ಲಿಟ್ ಮಾಡೈತಿ, 3 4 ಸ್ಪ್ಲಿಟ್ ಮಾಡಿದ್ದು 2 ವಿಡಿಯೋದೊಳಗೆ ಬಿಡಿಸೈತಿ, ನೋಡ್ಕೊಳ್ರಿ. ಇರ್ಲಿಲ್ಲ ಅಂದ್ರೆ ನಾಳೆ ಕ್ಲಾಸ್ ಮತ್ತೆ ನಾಡ್ದ ಕ್ಲಾಸ್ನಾಗ ಸೊ ಇಷ್ಟು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿಸಿ ನೆಕ್ಸ್ಟ್ ಏನ್ ಹೋಗೋಣಪ್ಪ ಅಂದ್ರೆ ಸೊ ಕೆಮಿಸ್ಟ್ರಿ ಹೋಗ್ತದೆ. ನಾಳೆ ಒಂದಿನ ಮ್ಯಾಥಮೆಟಿಕ್ಸ್ ಹೋಗ್ತೈತಿ, ನೆಕ್ಸ್ಟ್ ಏನ್ರಿ ಸರ್ ಕೆಮಿಸ್ಟ್ರಿ ಹೋಗ್ತದೆ. ಅದು ಆದ ಬಳಿಕ 1 ಅಥವಾ 2 ಕ್ಲಾಸ್ ಎಷ್ಟು ಸಿಗ್ತಾವಲ್ಲ ಅದು ಬಯಾಲಜಿನ ತಗೊಂಡಿರ್ತಾವ. ಸೊ ಒಟ್ನಲ್ಲಿ ನಿಮಗೆ 7 ದಿನ ಏನ್ ಫ್ರೀ ಕ್ಲಾಸಸ್ ಅಂತೇಳಿ ಹೇಳಿತ್ತಲ್ಲ ಆ್ಯಪ್ದ ಮುಖಾಂತರ ಆ 7 days ಕ್ಲಾಸಸ್ ಮಾಡಿಕೊಟ್ಟಿರ್ತದ. ಸೊ ಅಲ್ಟಿಮೇಟ್ಲಿ ನಿಮಗ ಹೈಯೆಸ್ಟ್ ಸ್ಕೋರ್ ಮಾಡ್ಕೋ ಇಂಟೆನ್ಷನ್ ಇತ್ತಂತಂದ್ರೆ ಸೊ ಇಲ್ಲಿ ಹೇಳಿವಲ್ಲ ಸಾಧನ ಕೋರ್ಸ್, ಈ ಕೋರ್ಸಿಗೆ ನೀವು ಜಾಯಿನ್ ಆಗಿ ಫಸ್ಟ್ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ಕೋರಿ. ಫ್ರೀ ಕಂಟೆಂಟ್ ವಾಚ್ ಮಾಡೋ ಮುಂದೆ ನಿಮ್ಗೆ ಯಾವುದೇ ರೀತಿ ಏನು ಪ್ರೈಸ್ ಇರಂಗಿಲ್ಲ, ಯಾವುದೇ ರೀತಿ ಚಾರ್ಜಸ್ ಇರಂಗಿಲ್ಲ. ಸೊ ಒನ್ಸ್ ಯು ಗೆಟ್ ದಟ್ ಕನ್ಫರ್ಮೇಶನ್ ದಟ್ ಈಸ್ ಗೋಯಿಂಗ್ ಟು 100% ಹೆಲ್ಪ್ಫುಲ್ ಫಾರ್ ಯುವರ್ ಸ್ಟಡಿ. ಸೊ 2026ಗೆ ನಾ ಆರಾಮ್ಸೆ 90 ಮ್ಯಾಲ ಸ್ಕೋರ್ ಮಾಡಬಹುದು ಅಂತೇಳಿ ನಿಮ್ಗೆ ಕನ್ಫರ್ಮೇಶನ್ ಬಂತಂದ್ರೆ ಸೊ ಬೈ ಮಾಡ್ಕೋಬಹುದು. ಅವಾಗ ನಿಮಗ ಸೊ ಎಷ್ಟು ಡಿಸ್ಪ್ಲೇ ಆಗೈತಲ್ಲ ಅಲ್ಲಿ ಅಮೌಂಟ್ ಅದರೊಳಗಡೆ ಒಂದು ಕೂಪನ್ ಕೋಡ್ ಇನ್ನ ವ್ಯಾಲಿಡಿಟಿ ಇತ್ತಂದ್ರೆ 1000 rupees ಲೆಸ್ ಆಗ್ತದೆ ನೋಡಿ. ಮೋಸ್ಟ್ ಪ್ರಾಬ್ಲಿ ಅದು 15ನೇ ತಾರೀಕಿಗೆ ಎಕ್ಸ್ಪೈರಿ ಐತಿ. ಟೀಚರ್ಸ್ ಡೇ ಸ್ಪೆಷಲ್ ಆಫರ್ ಇಟ್ಟಿತ್ತದು. ಸೊ ಅದು ಕೂಪನ್ ಕೋಡ್ ನ ಅಪ್ಲೈ ಮಾಡಿದ್ರೆ ಅಂದ್ರೆ 5000 ಇದ್ದು 4000 ಬರ್ತೈತಿ ನೋಡ್ರಿ. ಅದು ಇನ್ನೊಂದು ದಿನದಾಗ 8000 ಹೋಗ್ತೈತಿ. ಅದಕ್ಕೆ ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ ದಿ ಕೋರ್ಸ್. ಸೊ ಇಲ್ಲೊಂದು ಕೋಟ್ ಇದೆ, ಇದೊಂದು ಕೋಟ್ ಮುಖಾಂತರ ಸೊ ಇವತ್ತಿನ ಕ್ಲಾಸ್ ನ ಎಂಡ್ ಮಾಡೋಣ ಅಂತ. ಸೊ ಜಸ್ಟ್ ಯು ಕ್ಯಾನ್ ಸಿ ದಟ್ ಆಲ್ವೇಸ್ ದಟ್ ಈಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಯುವರ್ ಸೊ ಎಂಟೈರ್ ಲೈಫ್. ಓಕೆ, ನಿಮ್ ಫ್ಯೂಚರ್ ಲೈಫಿಗೂ ಹೆಲ್ಪ್ಫುಲ್ ಆಗಂಗ ಥಿಂಕ್ ಪಾಸಿಟಿವ್. ಓಕೆ, ಅಂಡ್ ಬಿ ಪಾಸಿಟಿವ್. ಕೆಲವೊಬ್ರು ನೆಗೆಟಿವಿಟಿ ಒಳಗೆ ತುಂಬಿಕೊಂಡಿರ್ತಾರ. ಸೊ ಡೋಂಟ್ ಬಿ ಇನ್ ದಟ್ ವೇ. ಯು ಹ್ಯಾವ್ ಟು ಬಿ ದ ಪಾಸಿಟಿವ್ ಅಂಡ್ ಯು ಹ್ಯಾವ್ ಟು ಥಿಂಕ್ ಪಾಸಿಟಿವ್. ನೆಕ್ಸ್ಟ್ ವರ್ಕ್ ಹಾರ್ಡ್, ಓಕೆ, ಅಂಡ್ ಸ್ಮಾರ್ಟ್. ಬರೀ ಹಾರ್ಡ್ ವರ್ಕ್ ಮಾಡ್ಕೋತ ಕೂತ್ರೆ ಆ ಕಡೆ ಟೈಮ್ ಹೋಗ್ತಾ ಇರ್ತೈತಿ. ಅದಕ್ಕೆ ಸ್ಮಾರ್ಟ್ ವರ್ಕ್ ಆಸ್ ವೆಲ್ ಆಸ್ ಹಾರ್ಡ್ ವರ್ಕ್ ನ ನೀವು ಮಾಡಿದ್ದೆ ಆದ್ರೆ ಆಟೋಮೆಟಿಕ್ಲಿ ವಿಲ್ ಗೆಟ್ ದ ಸಕ್ಸಸ್, ನೋ ಡೌಟ್ ಇನ್ ದಟ್. ಓಕೆ, ಸೊ ಆಲ್ವೇಸ್ ಯು ಟ್ರೈ ಟು put both simultaneously. Hard work it is going to help to score in your theory examination. Smart work MCQs ಬಿಡಿಸ್ಲಿಕ್ಕೆ ಮತ್ತೆ KCET ಗೆ ನೀಟ್ ಕದ ಹೆಲ್ಪ್ ಆಗ್ತದ. ಸರ್ ನಮಗೆ KCET ನೀಟ್ ಬೇಕ್ರಿ ಥಿಯರಿ ಪರ್ಫೆಕ್ಟ್ ಇದ್ದೀವಿ ಅಂದ್ರೆ ಸೊ ಇಲ್ಲಿ ನೋಡ್ರಿ ಕೆಲವೊಬ್ರು ಥಿಯರಿ ಪರ್ಫೆಕ್ಟ್ ಇಲ್ಲಾರ್ದೆ ಬರೀ KCET ನೀಟ್ ಅಂತೇಳಿ ಒದ್ದಾಡ್ತಿರ್ತಾರೆ, ಮತ್ತೆ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಅಂತವ್ರಿಗೆ ಏನಪ್ಪಾ ಅಂದ್ರೆ ಥಿಯರಿ ಒಳಗಡೆ ಕಡಿಮೆ ಮಾರ್ಕ್ಸ್ ಬಂದು KCET ನೀಟ್ ಒಳಗಡೆನು ಮಿನಿಮಮ್ ಬಂತಂದ್ರೆ ಎರಡು ಕೂಡಿ ವೇಸ್ಟ್ ಆದಂಗ ಆಗ್ತದ. ಯಾಕಂದ್ರೆ ಕೆಲವೊಬ್ರು ಲಾಂಗ್ ಟರ್ಮ್ ಹೋಗಿ ಬಂದವರು ಹೇಳಿದ್ದಾರೆ, ಸರ್ 1 ವರ್ಷ ಲಾಂಗ್ ಟರ್ಮ್ ಹೋಗಿದ್ದೇವೆ ನಮ್ಗೆ ಏನೂ ಆಗ್ಲಿಲ್ಲ, ಅದಕ್ಕೆ ಕೆಲವೊಬ್ರು ಈಗ ಇಂಜಿನಿಯರಿಂಗ್ ಮಾಡಿದ್ದಾರೆ. ಓಕೆ, ಆ ಪರಿಸ್ಥಿತಿ ನೀವು ಕ್ರಿಯೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಒಂದು ಪ್ಲಾನ್ ಹಾಕೋರಿ, ಪ್ರಾಪರ್ ಪ್ಲಾನ್ ಪ್ರಕಾರ ಪುಟ್ ಬೋತ್ ಹಾರ್ಡ್ ವರ್ಕ್ ಆಸ್ ವೆಲ್ ಆಸ್ ಸ್ಮಾರ್ಟ್ ವರ್ಕ್. ಅವಾಗ ನಿಮಗೆ ಸಕ್ಸಸ್ ಅನ್ನೋದು ತಾನಾಗೆ ಬರ್ತೈತಿ. ಸೊ ಇವತ್ತಿನ ಕ್ಲಾಸ್ ಇಲ್ಲಿ ತನಕ ಕೇಳಿದಕ್ಕ ಎಲ್ಲರಿಗೂ ಸೊ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು. ಸೊ ಇದೇ ಇನ್ಫಾರ್ಮೇಶನ್ ನಿಮ್ಮ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನಮ್ಗೆ ಎಷ್ಟು ಯೂಸ್ ಆಯ್ತು ಅಂತೇಳಿ ಸೆಲ್ಫಿಶ್ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಎಲ್ಲರಿಗೂ ರೀಚ್ ಮಾಡಿಸ್ರಿ, ಅವ್ರಿಗೆ ಯೂಸ್ ಆಗ್ಲಿ. ಸೊ ಒಬ್ಬರಿಗೆ ಯೂಸ್ ಆಗೋದು ಇಬ್ಬರಿಗೆ ಯೂಸ್ ಆಗಲಿ, ಇಬ್ಬರಿಗೆ ಯೂಸ್ ಆಗೋದು 4 ಮಂದಿಗೆ ಯೂಸ್ ಆಗಲಿ, 4 ಮಂದಿಗೆ ಯೂಸ್ ಆಗೋದು 40 ಮಂದಿಗೆ ಯೂಸ್ ಆಗೋದು, 40 ಮಂದಿಗೆ ಯೂಸ್ ಆಗೋದು 400 ಮಂದಿಗೆ ರೀಚ್ ಆಗ್ಲಿ, ಯುಟಿಲಿಟಿ ಆಗ್ಲಿ. ಯಾಕಂದ್ರೆ ನಾವು ಎಲ್ಲರಿಗೆ ಹೆಲ್ಪ್ ಆಗ್ಲಿ ಅಂತೇಳಿ ಸೊ ಆ್ಯಪ್ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಯೂಟ್ಯೂಬ್ ಮುಖಾಂತರ ಕೊಟ್ಟಿದ್ದೀವಿ. ಸೊ n number of students they can get the benefit of this. Okay, so I hope everybody understood concerned to the so today's mathematics class 3 marks in the 3 questions na solve ಮಾಡಿದಲ್ಲ. ಔಟ್ ಆಫ್ ದೀಸ್ 3 anyone 100% that is going to appear in your 2026 ಎಲ್ಲ ಎಕ್ಸಾಮ್ಸ್ ಗಳದಾಗ. ಓಕೆ, ನಾಳೆ ಇದೇ ತರನೇ ಪಾರ್ಟ್ ಇದು ಸೊ ಯಾವುದು 4 ಮಾರ್ಕ್ಸಿನ ಕ್ವಶನ್ ಫಸ್ಟ್ ಸಾಲ್ವ್ ಮಾಡ್ತೈತೆ. ಸೊ ಕನ್ಸರ್ನ್ ಟು ದಟ್ so before winding that how is the class today's, so you can put the message everybody understood concern to all the problems whatever I solved. Yes, so yes ಅಂತೇಳಿ ಪ್ಲೇಸ್ ಮಾಡ್ಕೊಳ್ರಿ. ಏನಾದರೂ ಡೌಟ್ ಇದ್ರ so you can raise your hands, I can unmute so that you can interact. If no, so we shall end the today's class. Yes, YouTube ನಾಗ ವಾಚ್ ಮಾಡಿದವರು ಸೊ ಕೆಲವೊಬ್ರು ಹೆಂಗಿರ್ತೀರಂದ್ರೆ ಸ್ಟಾರ್ಟಿಂಗ್ ಬರೋದು ಬದಲಾಗಿ ಮಿಡಲ್ ಬಂದಿರ್ತೀರಿ, ಅಂತವ್ರಿಗೆ ಯೂಟ್ಯೂಬ್ ನಾಗ ವಾಪಸ್ ಬರ್ಬೋದು, ಬಟ್ ಆ್ಯಪ್ ದೊಳಗಡೆ ವಾಪಸ್ ಬರಕ್ ಆಗಂಗಿಲ್ಲ ಅಲ್ಲಿ. ಓಕೆ, ಯಾಕಂದ್ರೆ ಲೈವ್ ಹೋಗ್ತಾ ಇರ್ತೈತಿ. ಯೂಟ್ಯೂಬ್ ನಾಗ ವಾಪಸ್ ಬಂದು ಅಲ್ಲಿ ವಾಚ್ ಮಾಡ್ಕೋಬಹುದು. ಸೊ ಬೆಟರ್ ಮೈ ಸಜೆಷನ್ ಯು ಹ್ಯಾವ್ ಟು ಬಿ ಆನ್ ಟೈಮ್. ಓಕೆ, ನಾಳೆನು 8:30ಗೆ ಸೊ ಎಸ್ ಅಂತೇಳಿ ಮೆಸೇಜ್ ಮಾಡಿದಾರ. ಸೊ ನಾಳೆನು 8:30ಗೆ ಪ್ರೆಸೆನ್ಸ್ ಇರಿ. ಸೊ ನಾಳೆದು 4 ಮಾರ್ಕ್ಸಿಂದು 3 ಕ್ವಶನ್ಸ್ ನ ಸಾಲ್ವ್ ಮಾಡಿಸಿರ್ತ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ 2026 ಆಲ್ ಎಕ್ಸಾಮ್ಸ್. ಸೊ 4 ಮಾರ್ಕ್ಸಿಗೆ. ಓಕೆ,
So with this, I am going to end the today's class. Thank you for watching this class. See you in the next.